ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿ ಇಬ್ಬರನ್ನು ರಸ್ತೆಗೆ ತಂದುಬಿಟ್ರಲ್ಲ ಅಂತ. ರೋಡ್ ತರಬೇಕು ಅನ್ನೋ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ಸರ್. ನಾವೆಲ್ಲ ಒಂದು ಸ್ವಲ್ಪ ವಿದ್ಯಾವಂತರು, ಅವರ ಗೌರವ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಹೊರತು ಇನ್ನೇನಿಲ್ಲ ಸರ್. ಶಾಂತಿಯುತ ಹೋರಾಟ ಮಾಡಬೇಕು ಅಂತ ಗಾಂಧಿ ಫೋಟೋ ಇಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಎಂ ನಾಗರಾಜು ಅನ್ನೋರು ಈ ಡಾಕ್ಯುಮೆಂಟ್ಸ್ಗಳನ್ನ ಸ್ವಲ್ಪ ಸೃಷ್ಟಿ ಮಾಡ್ಕೊಂಡು 2019ರಲ್ಲಿ ಅವರೇ 2020 ಅರ್ಜಿ ಕೊಡ್ತಾರೆ, ಈ ಟ್ರಸ್ಟ್ನ ವಜಾ ಮಾಡಿ ಅಂತ ಕೊಡ್ತಾರೆ. 1987ರಿಂದ ಹಿಡಿದು 2020ವರೆಗೂ ಅವ್ರು ಮೆಂಬರ್ ಆಗಿಲ್ಲ. ಅವರು ನಮಗೇನು ವೈಯಕ್ತಿಕವಾಗಿ ನಮಗೆ ಜಾಗ ಕೊಡಿ ಅಂತ ಯಾರು ಕೇಳಿಲ್ಲ. ಶಾಲೆ, ಕಾಲೇಜು, ಪಟ್ಟಣ ಪಂಚಾಯತಿ, ಸಾರ್ವಜನಿಕ ಉಪಯೋಗ ಏನಾಗುತ್ತೆ ಅದನ್ನ ಮಾಡಿ ಅಂತ ಕೇಳ್ತಾರೆ ಅಷ್ಟೇ. ಕೋರ್ಟ್ನಲ್ಲಿ ಟ್ರಸ್ಟ್ ಇಲ್ಲಿಗಲ್ ಅಂತ ಹೋಗಿದ್ದೀರಾ? ಕೋರ್ಟ್ನಲ್ಲಿ ಟ್ರಸ್ಟ್ ಇಲ್ಲಿಗಲ್ ಅಂತ ಹೋಗಿರೋ ಸರ್. ಈಗ ಯಾವಾಗ ಇವರು ಟ್ರಸ್ಟ್ ನ ನವೀಕರಣ ಮಾಡಿಬಿಡಿ ಅಂತ ಕೊಟ್ಟು ಮಾರನೇ ವರ್ಷಕ್ಕೆ ಇವರು ಅಧ್ಯಕ್ಷರಾಗ್ತಾರೆ. ನಾಗರಾಜ್ ಅವರು ಪ್ರತಿಷ್ಠಾನ ಓಪನ್ ಆದಾಗಿಂದ 2020-21ವರೆಗೂ ಅವರ ಮೆಂಬರ್ ಎಲ್ಲ ಟ್ರಸ್ಟ್ವರೆಗೂ ಸಂಬಂಧನೇ ಇಲ್ಲ. ಅವ್ರೇನ್ ಮಾಡ್ತಾರೆ 2021ರಲ್ಲಿ ಏಕಾಏಕಿ ಅವರೇ ಅಧ್ಯಕ್ಷರಾಗ್ಬಿಡ್ತಾರೆ ಸರ್. ಎಂ ನಾಗರಾಜ್ ಅನ್ಬಿಟ್ಟು ಅವರು ರೋಲ್ ಕಲ್ಗೆ ಹಾಕಿ ಸರ್. ಅವರು ಏನಕ್ಕೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಸರ್. ಅವರು ಎಲ್ಲಿ ಕಾಲೇಜ್ ಸಿಗುತ್ತೆ ಅಲ್ಲಿ ಬೋರ್ಡ್ ಹಾಕ್ತಾರೆ. ಈಗಾಗಲೇ ರೈಲ್ವೆ ಕಾಲೋನಿ ಪಾರ್ಕ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಚೌಟ್ರಿ ಹತ್ರ 20 ಗುಂಟೆ ಜಾಗ ಇದೆ, ಗೌರ್ಮೆಂಟ್ ಜಾಗ. ಅದರಲ್ಲಿ ಭವನ ಮಾಡ್ತೀನಿ ಅಂತ ಅಲ್ಲೂ ಭವನ ಮಾಡ್ತೀನಿ ಅಂತ ಹೋಗಿ ಅಲ್ಲಿ 8 ಗುಂಟೆ 10 ಗುಂಟೆಗೆ ಕಾಂಪೌಂಡ್ ಹಾಕಿದ್ದಾರೆ. ಇನ್ನು 10 ಗುಂಟೆ ಅವರು ಉಪಯೋಗಿಸ್ತಾ ಇದ್ದಾರೆ. ನಾಗಾರ್ಜುನ ವಿಲ್ಲ ಅಂತ ಓನರ್ ಅವರು ಎಂ ನಾಗರಾಜು ಅಂದ್ಬಿಟ್ಟು. ಈಗ ಅಂಬೇಡ್ಕರ್ ಅಂದಾಗ ನಾವೆಲ್ಲ ಪ್ರತಿಯೊಬ್ಬರು ಅವ್ರು ಗೌರವ ಕೊಡಬೇಕು ಅಂತ ಅವ್ರು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡ್ರೆ ಅಂತ ಅವ್ರು ತಿಳ್ಕೊಂಡವ್ರೆ. ಅಂಬೇಡ್ಕರ್ನ ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡ್ರೆ ಅಂತ ಅವ್ರು ತಿಳ್ಕೊಂಡ್ರೆ. ಅಲ್ಲಿ ಒಳಗೊಟ್ಟು ಯಾರಿಗೂ ಗೊತ್ತಿಲ್ಲ ಸರ್. ಹರಿಗಿರಿ ಸೇವಾ ಪ್ರತಿಷ್ಠಾನ ಅಂತ ದೊಡ್ಡದಾಗಿ ಹಾಕಿ ತಿರ್ಗಾ ಕೆಳಗಡೆ ಹಾಕ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಅಂತ. ಇಲ್ಲಿ ಮಂಜೂರಾತಿ ಆಗಿರೋ ಉದ್ದೇಶ ಏನು ಸರ್? ಶಾಲೆ, ಪ್ರಾರ್ಥನಾ ಮಂದಿರ, ಅನಾಥಾಶ್ರಮ ಈ ತರ ಅವ್ರ ಸಮುದಾಯ ಭವನ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು? ತಹಶೀಲ್ದಾರ್ ಸಾಹೇಬ್ರು ಹೇಳ್ತಾರೆ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಇಲ್ಲದೆ ಯಾವುದೇ ಕಾಮಗಾರಿಗಳಲ್ಲಿ ಯಾವುದೇ ಚೇಂಜಸ್ ಅಂತ ಮಾಡಬಾರ್ದು ಅಂತಾರೆ. ಇವ್ರು ಹೆಂಗ್ ಮಾಡಿದ್ರು? ಗ್ಯಾರೇಜ್ ಅಲ್ಲಿ ಇದ್ದಂತ ಒಂದು ಹುಡುಗ ಇವತ್ತು 106 ಕೋಟಿಗೆ ಇದನ್ನ ಹೆಂಗ್ ಬಂತು ಸರ್ ಅಂತ. ಸರ್ ಬಡವ್ರ ಮಕ್ಕಳು ಬೆಳಿ ಬಿಡುವ. ನಾನು ಯಾವುದೇ ಕಾರಣಕ್ಕೂ ಯಾರದೇ ಜಮೀನಾಗ್ಲಿ ಯಾರದೇ ಇದಾಗಲಿ ಒಂದಡಿ ನನ್ನ ಹತ್ರ ಮೋಸ ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡಿ ಅದಕ್ಕೆ ಸಿದ್ಧನಿದ್ದೇನೆ. JP ದೇವೇಗೌಡರಿಗೆ ಭೇಟಿ ಮಾಡಿದ್ರ, ಒಂದು ಸಭೆ ಮಾಡಿ ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸಿ ಅಂತ ಏನು ಮನವಿ ಮಾಡಿದ್ರ ಗ್ರಾಮಸ್ಥರು? ಸರ್ ಮನವಿ ಮಾಡಿದ್ವಿ ಸರ್. ಅವ್ರು ಹೇಳಿದರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಯಾವ ತರ ಇದೆ ಅದನ್ನ ನೋಡಿ ಒಳ್ಳೇದು, ಯಾರಿಗೂ ತೊಂದರೆ ಆಗ್ಬಾರ್ದು, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅವರು ಮನವಿ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅವ್ರು ಹೇಳಿದ್ರೆ ಡಾಕ್ಯುಮೆಂಟ್ಸ್ ಯಾವ ತರ ಇದೆ ಅದು ನೋಡಿ ಅಪ್ಪ, ಕಾನೂನು ಪ್ರಕಾರ ಏನಾಯ್ತದೆ ಅದು ಮಾಡ್ಕೊಂಡು ಮಾಡಿ, ಇದು ಮಾತ್ರ ಮಾಡಬೇಡಿ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ಸರ್. ಮೈಸೂರಿನಲ್ಲಿ ರಿಂಗ್ ರಸ್ತೆ ಆದ ಬಳಿಕ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ. ನಾವೀಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಬೋಗಾದಿ ಗ್ರಾಮದ ಒಂದು ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಂಡು ಇದು ನಮ್ಮ ಭೂಮಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಹಾತ್ಮ ಗಾಂಧಿ ಫೋಟೋಗಳನ್ನ ಇಟ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಹರಿಗಿರಿ ಟ್ರಸ್ಟ್ ಮೂಲತಃ ಯಾರಿಗೆ ಸೇರಿದ್ದು, ಈಗ ಯಾರಲ್ಲಿ ಬಂದು ಕುಳಿತಿದ್ದಾರೆ? ಪ್ರತಿಭಟನೆ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ಗ್ಯಾರೇಜ್ ರವಿ ಅವರು ನಮ್ಮ ಒಟ್ಟಿದ್ದಾರೆ. ಇಲ್ಲಿ ಜನಪ್ರತಿನಿಧಿಯಾಗಿ ಅವರು ಆಯ್ಕೆ ಆಗಿದ್ದವರು ಗ್ರಾಮ ಪಂಚಾಯತ್ನಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ತಹಸೀಲ್ದಾರರು ಪೊಲೀಸ್ ಸೆಕ್ಯೂರಿಟಿ ತೊಗೊಂಡು ಬಂದು ಹರಿಗಿರಿ ಟ್ರಸ್ಟ್ ಏನಿದೆ ಆ ಡಾಕ್ಯುಮೆಂಟ್ ಜಮೀನಾಗಿದೆ, ನಿಮ್ಮ ಆಸ್ತಿನ ನೀವು ತಗೊಳ್ಳಿ ಅಂತೇಳಿ ಕೊಟ್ಟಿದ್ದಾರೆ. ಆದರೂ ಕೂಡ ನೀವು ಪ್ರತಿಭಟನೆ ಮಾಡ್ತಿದ್ದೀರಾ, ಯಾಕೆ ಅಂತೇಳಿ? ಸರ್ ತಹಸೀಲ್ದಾರ್ ಏನೋ ಅದು ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಅಂತ ಏನು ಸೆಕ್ಯೂರಿಟಿ ಕೊಟ್ಟಿಲ್ಲ ಸರ್. ಅವ್ರೇನಾಗುತ್ತೆ ಬೇರೆ ಬೇರೆ ಕೋಮು ಇರೋದ್ರಿಂದ ಗಲಾಟೆ ಆಗ್ಬೋದು ಅಂದ್ಬಿಟ್ಟು ಸೆಕ್ಯೂರಿಟಿ ಕೊಟ್ಟರೆ ಅಷ್ಟೇ ಹೊರತು ಅದ್ರ ಡಾಕ್ಯುಮೆಂಟ್ಸು ಪೂರಕವಾಗಿ ಯಾವ್ದು ದಾಖಲಿಲ್ಲ ಸರ್. ನಾವು ಎಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ಅವ್ರೇನು ಮಾಡಿದ್ರು, ಇಬ್ಬರಿಗೂ ಸಂಧಾನ ಸಭೆ ಮಾಡಿ ನೋಡಿ ಇಲ್ಲಿ ಯಾರು ವೈಯಕ್ತಿಕವಾಗಿ ಕಚ್ಚಾಡ್ಕೋಬೇಡಿ, ಯಾರ್ದು ಡಾಕ್ಯುಮೆಂಟ್ಸ್ ಇರ್ತದೆ ಕಾನೂನು ಪ್ರಕಾರ ಮಾಡಿ ಅಂದ್ಬಿಟ್ಟು ಇದು ಮಾಡಿ ಹೇಳಿದರು ಸರ್. ಅಲ್ಲಿ ಡಾಕ್ಯುಮೆಂಟ್ಸ್ ಅವ್ರು ನೋಡಿದಾಗ ಅವರು ಅಲ್ಲೇನಿತ್ತು ಏನು ಡಾಕ್ಯುಮೆಂಟ್ಸ್ ಅದಕ್ಕೆ ಪೂರಕವಾಗಿರ್ತಾರೆ ದಾಖಲೆ ಇರಲಿಲ್ಲ. ಅವ್ರೇನು ಮಾಡಿದ್ರು, ನೋಡಿ ಯಥಾಸ್ಥಿತಿ ಕಾಪಾಡಿ, ಯಾರು ಹೋಗ್ಬಿಟ್ಟು ನೀವು ಇದು ಮಾಡಬೇಡಿ ಅವರು ಇದು ಮಾಡಬೇಡಿ ಅಂತ ಹೇಳಿದ್ರು ತಹಸೀಲ್ದಾರರು. ಅದಕ್ಕೆ ನಾವು ಹೇಳಿದ್ರು ಸರ್ ಅಲ್ಲಿ ಬಾಡಿಗೆಗೆ ತರಕಾರಿ ಅಂಗಡಿ ಕೊಟ್ಟಿದ್ದಾರೆ ಮತ್ತು ಸೆಂಟ್ರಿಗೆ ಸಂಬಂಧ ಇದೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಖಾಲಿ ಮಾಡಿಸ್ಬೇಕು ಸರ್ ಅಂತ ಹೇಳಿದ್ರು. ಆಯಿತು, ಅವ್ರು ಅಲ್ಲೇ ಹೇಳಿದ್ರು ಎಲ್ಲ ಖಾಲಿ ಮಾಡಿ ಯಥಾಸ್ಥಿತಿ ಕಾಪಾಡಿ ಅಂದರು. ಆಮೇಲೆ ಅಲ್ಲೇ ಇದ್ದವ್ರು ಏನಂದ್ರು, ಸರ್ ತಿರ್ಗಾ ಇನ್ನೊಬ್ರು ಯಾರೋ ಅಂಗಡಿ ಇಡ್ತಾರೆ ಅಂದರು. ಅದಕ್ಕೆ ಅಂಗಡಿ ಬೇರೆ ಬೇರೆ ಪದೇ ಬರೋ ಬದಲು ಅದನ್ನೇನು ಮಾಡಿ ಯಾರೋ ನಾವಾರು ಸರಿ ಅವರಾರು ಸರಿ ಯಾರೋ ಫೆನ್ಸಿಂಗ್ ವೈರ್ ಇದು ಮಾಡಿಬಿಟ್ಟು ಅದು ಹಂಗೆ ಯಥಾಸ್ಥಿತಿ ಇತ್ತು ಆ ಥರ ಇದೆ ಅಂತ ಹೇಳಿದ್ರು ತಹಸೀಲ್ದಾರರು. ಹೇಳಿದ ತಕ್ಷಣ ಅದೇ ಥರ ಅವ್ರೇನು ಮಾಡೋದು ನಾವೇ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಬಿಡಿ, ನಮ್ಮ ಊರಿಗೆ ಏನೋ ಒಳ್ಳೇದು ಮಾಡ್ತಾರೆ ಅವರೇ ಮಾಡಲಿ, ಫೆನ್ಸಿಂಗ್ ವೈರೆಲ್ಲ ಹಾಕಲಿ ಅಂತ ನಾವು ಸುಮ್ಮನೆ ಅದು. ಅವ್ರೇನು ಬಂದರು, ಇಲ್ಲಿ ಬಂದು ಯಥಾಸ್ಥಿತಿ ಕಾಪಾಡಲಿಲ್ಲ. ಅವರು ಭೂಮಿ ಸ್ವರೂಪವನ್ನೇ ಚೇಂಜ್ ಮಾಡಿಬಿಟ್ರು. ತಂತಿ ಬೇಲಿ ಹಾಕಿದ್ರು ನಮಗೇನು ಅಭ್ಯಂತರ ಇಲ್ಲ, ಮಣ್ಣು ಅದು ಭೂಮಿ ಸ್ವರೂಪ ಚೇಂಜ್ ಮಾಡಿದ್ರು ನಮಗೆ ಅಭ್ಯಂತರ ಇರಲಿಲ್ಲ. ಅದು ಹರಿಗಿರಿ ಸೇವಾ ಟ್ರಸ್ಟ್ ಅಂತ ಮಾತ್ರ ರಿಜಿಸ್ಟರ್ಡ್ ಆಗಿರೋದು. ಅದಕ್ಕೆ ಬೇರೆ ಈಗ ಸುಮ್ಮನೆ ನಮ್ಮಲ್ಲಿ ಕೋಮು ವಿವಾದ ಮಾಡಬೇಕು ಅಂದ್ಬಿಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಂದಲ್ಲಿಟ್ಟರು. ತಂದಿಟ್ಟಾಗ ನಾವು ಹೇಳಿದ್ವಿ ಹರಿಗಿರಿ ಸೇವಾ ಟ್ರಸ್ಟ್ ಇರೋದು ನಾವು ಅಂಬೇಡ್ಕರ್ ಅನುಯಾಯಿಗಳೇ. ಅಂಬೇಡ್ಕರ್ ಪ್ರತಿ ಜೀವಿಗೂ, ಮನುಕುಲದ ಪ್ರತಿ ಜೀವಿಗೂ ಒಂದು ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಅವ್ರು ಮಾಡಿರೋ ಸಂವಿಧಾನಕ್ಕೆ ನಮ್ಗೆ ಗೌರವ ಇದೆ. ದಯವಿಟ್ಟು ನೀವೇನು ಮಾಡಿದ್ರಿ ಹರಿಗಿರಿ ಸೇವಾ ಟ್ರಸ್ಟ್ ಆ ಥರ ಇದು ಮಾಡಿ, ಸುಮ್ಮನೆ ಅಂಬೇಡ್ಕರ್ ಫೋಟೋನ ಎಲ್ಲೆಲ್ಲೂ ಸುಮ್ಮನೆ ಇದು ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಭಾಳ ದೊಡ್ಡ ಇವರು, ಅವ್ರನ್ನ ನಾವು ದೇವರು ಅಂತ ಪೂಜೆ ಮಾಡಬೇಕು ಹೊರತು ಸುಮ್ಮನೆ ರೋಡಲ್ಲೆಲ್ಲ ತಂದು ಇಡಬಾರ್ದು, ರೋಡಲ್ಲೆಲ್ಲ ತಂದು ಹಿಡಿದು ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ ನಾವು ಹೇಳಿದ್ದು ಅಷ್ಟೇ ಸರ್. ಅದಷ್ಟೇ ಹೊರತು ಇನ್ನೇನಿಲ್ಲ. ನಾವು ಏನಕ್ಕೆ ಗಾಂಧಿ ಫೋಟೋ ಇಟ್ಟು ಅಂದರೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತ ಅಷ್ಟೇ ಹೊರತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಗೌರವ ಇದೆ ಅಂತ
ಹೇಳಿದ್ರಿ. ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ಬೋದಿತ್ತಲ್ಲ, ಮಹಾತ್ಮ ಗಾಂಧಿ ಫೋಟೋನ ಅವ್ರು ಯಾಕೆ ತಂದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ನಮಗೆ ಮಹಾತ್ಮ ಗಾಂಧಿ ಶಾಂತಿಯುತ ಹೋರಾಟ ಮಾಡಿದ್ರು ಅಂತ ನಾವು ಹಿಂದೆ ಬುಕ್ಕಲ್ಲಿ ನಾವು ಓದಿದಾಗ ಆ ಥರ ಗೊತ್ತಿತ್ತು ಸರ್. ಅದಕ್ಕೆ ನಾವು ಅದೇ ಶಾಂತಿಯುತ ಹೋರಾಟ ಮಾಡುವಂಥ ಗಾಂಧೀಜಿ ಫೋಟೋ ಇಟ್ಟಿದ್ದೀವಿ ಸರ್, ಅಷ್ಟೇ ಹೊರತು ನಾವು ಯಾವುದೇ ಅಂಬೇಡ್ಕರ್ಗೆ ಅವ್ರಿಗೆ ಇದು ಮಾಡಬೇಕು ಅಂತ ಅಗೌರವ ಮಾಡಬೇಕು ಅಂತ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ನಾವು ಶಾಂತಿ ಭೋಗಾದಿ ಗ್ರಾಮ ಅನ್ನೋದು ಸಾಕಷ್ಟು ಪಂಚಾಯಿತಿಗೆ, ಯಜಮಾನರುಗಳಿಗೆ, ನ್ಯಾಯಕಟ್ಟೆಗೆ ಒಂದು ಗೌರವ ಇರತಕ್ಕಂಥದ್ದು, ಹೆಸರಿರ್ತಕ್ಕಂಥದ್ದು. ಈಗ ಇಡೀ ಗ್ರಾಮಸ್ಥರು ಸೇರಿ ರಾಷ್ಟ್ರದ ಮಹಾನಾಯಕರುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿ ಇಬ್ಬರನ್ನು ರಸ್ತೆಗೆ ತಂದುಬಿಟ್ರಲ್ಲ ಅಂತ. ಸರ್ ಇಲ್ಲ ಸರ್, ಆ ಥರ ಏನಿಲ್ಲ. ನಾವು ಸರ್ಕಾರಿ ಜಾಗನ ಒಬ್ಬ ವ್ಯಕ್ತಿಯ ಕಪಿಮುಷ್ಟಿಯಿಂದ ಬಿಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿದ್ದೀವಿ ಹೊರತು ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ರೋಡಿಗೆ ತರಬೇಕು ಅನ್ನೋ ಉದ್ದೇಶ ನಮಗೆ ಯಾರಿಗೂ ಇಲ್ಲ ಸರ್. ನಾವೆಲ್ಲ ಒಂದು ಸ್ವಲ್ಪ ವಿದ್ಯಾವಂತರು, ಅವರ ಗೌರವ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ, ಅಷ್ಟೇ ಹೊರತು ಇನ್ನೇನಿಲ್ಲ ಸರ್. ಶಾಂತಿಯುತ ಹೋರಾಟ ಮಾಡಬೇಕು ಅಂತ ಗಾಂಧಿ ಫೋಟೋ ಇಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೀವು ಏನಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರಿದ್ರೆ ನೀವು ತುಂಬ ಲಿಟಿಗೇಷನ್ ಕೇಸ್ಗಳು ತಗೊಳ್ತೀರಂತೆ, ತುಂಬ ದುಡ್ಡು ಹೊಡೆದಿದ್ದಾರೆ. ನಾನು 1 ಇಂಚು ಜಾಗ ತಗೊಂಡಿಲ್ಲ, ಹರಿಗಿರಿ ಟ್ರಸ್ಟು ಲೀಗಲ್ ಆಗಿದೆ, ಡಾಕ್ಯುಮೆಂಟೇಷನ್ ಇದೆ. ಲೀಗಲ್ ಆಗಿಲ್ಲ ಅಂದರೆ AC ಅವರ ಸಮ್ಮುಖದಲ್ಲಿ ಸಂಧಾನ ಸಭೆಯಲ್ಲಿ ಯಾಕೆ ನಮ್ಮ ಹದ್ದುಬಸ್ತು ಕೊಡ್ತಾಯಿದ್ರು ಅನ್ನೋ ಒಂದು ಆರೋಪ ಮಾಡ್ತಾರೆ ನಾಗರಾಜ್ ಅವರು. ಸರ್ ಖಂಡಿತ ಅದು ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ ಸರ್, ಪೂರ್ತಿ ಡಾಕ್ಯುಮೆಂಟ್ಸು ಸರ್. 1987ರಲ್ಲಿ 25 ಕುಂಟೆ ಹರಿಗಿರಿ ಸೇವಾ ಟ್ರಸ್ಟ್ ಅಂದ್ಬಿಟ್ಟು ಒಂದು ಟ್ರಸ್ಟ್ಗೆ ಇದಾಗುತ್ತೆ ಸರ್, 25 ಕುಂಟೆ. ಅದು ನಾರಾಯಣ್ ಭಟ್ರು ಅಂತ ಇರ್ತಾರೆ ಸರ್. ಅವರು ನಾರಾಯಣ್ ಭಟ್ರು ಅಂತ 25 ಕುಂಟೆನ ಅವರು ಗೌರ್ಮೆಂಟಿಂದ ಅಲಾಟ್ ಮಾಡಿಸ್ಕೊತಾರೆ. ಅಧ್ಯಕ್ಷರಾಗಿದ್ದರು ಸರ್ ಅವರು ಬ್ರಾಹ್ಮಣ್ಸ್ ಸರ್. ಅವ್ರೇನು ಮಾಡಿದ್ರು, ಅವ್ರ ಮನೆ ಇದ್ದಿದ್ದು ಹರಿಜನ ಕಾಲೋನಿ ಹತ್ತಿರ. ಅದಕ್ಕೆ ಅವ್ರೇನು ಮಾಡಿರ್ತಾರೆ, ಹರಿಜನ ಕಾಲೋನಿ ಹತ್ತಿರ ಅಂತ ಅಡ್ರೆಸ್ ಕೊಟ್ಟಿರ್ತಾರೆ ಅಷ್ಟೇ ಸರ್. ಅದನ್ನು ಅಲ್ಲಿಗೆ ಮೆಂಬರ್ಗಳೆಲ್ಲ ಬೇರೆ ಕಡೆ ಎಲ್ಲ ಕಡೆಯಿಂದಲೂ ಮೆಂಬರ್ ಆಗಿರ್ತಾರೆ ಸರ್. ಅಲ್ಲಿ ಅವ್ರೇನು ಮಾಡ್ತಾರೆ, 1987ರಿಂದ ಹಿಡಿದು 1919ವರೆಗೂ ಅಲ್ಲೇನು ಗೌರ್ಮೆಂಟ್ ಏನು ಮಾಡಬೇಕು ಅಂತ ಹೇಳ್ತು, ಬೈಲದ ಪ್ರಕಾರ ಬೈಲಾದಲ್ಲಿ ವಿದ್ಯಾಸಂಸ್ಥೆ ಮಾಡಬೇಕು ಅಂತ ಹೇಳ್ತು, ಅದನ್ನು ಇದುವರೆಗೂ ಮಾಡಿರಲಿಲ್ಲ ಸರ್. ಅದು 2019 ಗಂಟೆ ಮಾಡಿರಲಿಲ್ಲ. ಇದನ್ನು ಏನು ಮಾಡ್ತಾರೆ, ನಾಗರಾಜು ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರೂ. ನಮ್ಗೆ ಯಾರೋ ಗುರುಗಳು ಆ ಥರ ಏನಿಲ್ಲ ಸರ್. ನಾವು ಖಂಡಿತ ಅವ್ರು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಸರ್. ನನಗೆ ಮತದಾರ ಪ್ರಭುಗಳು ಸಪೋರ್ಟ್ ಮಾಡಿರೋದು, ಮತದಾರ ಪ್ರಭುಗಳಿಂದ ನಾನು ಗೆದ್ದಿರೋದು. ಮತದಾರ ಪ್ರಭುಗಳಿಂದ ಹೈಯೆಸ್ಟು ಲೀಡಲ್ಲಿ ಮೈಸೂರು ತಾಲೂಕಲ್ಲಿ ಗೆದ್ದಿರೋ ಸರ್. ನಾನು ಹೈಯೆಸ್ಟ್ ಲೀಡಲ್ಲಿ ಗೆದ್ದಿರೋದು. ನನಗೆ ಮತದಾರ ಪ್ರಭುಗಳು ನನ್ನ ಗುರುಗಳು ಹೊರತು ಯಾರು ನನಗೆ ಗುರುಗಳಿಲ್ಲ ಸರ್. ಮತದಾರ ಪ್ರಭುಗಳೇ ನನ್ನ ಗುರುಗಳು. ನಿಮ್ಗೆ ಏನು ಆತಂಕ ಅಂದರೆ, ಇದು ನಮ್ಮ ಗ್ರಾಮದ ಭೂಮಿ ಆಸ್ತಿ, ಈಗ ಒಂದು ಟ್ರಸ್ಟ್ ಆಗಿತ್ತು. ಆ ಟ್ರಸ್ಟ್ನ ಉದ್ದೇಶ ಗ್ರಾಮಕ್ಕೆ ಅಥವಾ ಗ್ರಾಮಸ್ಥರು ಒಳ್ಳೇದಾಗಬೇಕು ಅಂತ. ಈಗ ಬೇರೆ ವ್ಯಕ್ತಿಗೆ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಆತಂಕನ? ಖಂಡಿತ. ಹೇಗೆ ಅಂತ ಸರ್? ಖಂಡಿತ. ಇದು ನಾಗರಾಜು ಅನ್ನೋರು ಈ ಡಾಕ್ಯುಮೆಂಟ್ಸ್ಗಳನ್ನ ಸ್ವಲ್ಪ ಸೃಷ್ಟಿ ಮಾಡ್ಕೊಂಡು 2019ರಲ್ಲಿ ಅವರೇ 2020 ಅರ್ಜಿ ಕೊಡ್ತಾರೆ, ಈ ಟ್ರಸ್ಟ್ನ ವಜಾ ಮಾಡಿ ಅಂತ ಕೊಡ್ತಾರೆ. 2020ಕ್ಕೆ ಈ ಟ್ರಸ್ಟ್ನ ವಜಾ ಮಾಡಿ ಅಂತ ನಾಗರಾಜ್ ಅವ್ರು ಕೊಡ್ತಾರೆ ಸರ್. ನಾಗರಾಜ್ ಅವರು ಆ ಟ್ರಸ್ಟ್ನಲ್ಲಿ ಮೆಂಬರ್ ಆಗಿರ್ತಾರೆ? ಇಲ್ಲ, ಮೆಂಬರ್ ಆಗಿಲ್ಲ. 1987ರಿಂದ ಹಿಡಿದು 2020ವರೆಗೂ ಅವ್ರು ಮೆಂಬರ್ ಆಗಿಲ್ಲ. ಅವರು ಅವರೇ ನಾಗರಾಜ್ ಅವರೇ ಕೊಟ್ಟಿರೋದು ಇದು. ಇಪ್ಪತ್ತರಲ್ಲಿ ನಾಗರಾಜ್ ಅವರು ಕೊಡ್ತಾರೆ ಸರ್. ಏನಕ್ಕೆ ಕ್ಯಾನ್ಸಲ್ ಮಾಡಿ ಅಂದರೆ, ಏನಕ್ಕೆ ಈ ಮೇಲಿನ ವಿಷಯ ಸಂಬಂಧಿಸಿದ ಮೇಲಿನ ವಿಳಾಸದಲ್ಲಿ ವಾಸವಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನೋಂದಣಿ ಸಂಖ್ಯೆ 82, 85, 86 ಹರಿಗಿರಿ ಸೇವಾ ಟ್ರಸ್ಟ್ನವರು ಸಂಘದ ನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು, ಆ ಅರ್ಜಿ ಅನಧಿಕೃತವಾಗಿದ್ದು, ಸಂಘದ ಹಾಗೆ ಹರಿಜನ ಕಾಲೋನಿ ಯಾವುದೇ ಸದಸ್ಯರು ಸಂಘದ ಹಾಗೂ ಹರಿಜನ ಕಾಲೋನಿ ಯಾವುದೇ ಸದಸ್ಯರು ಹಾಗೂ ಪದಾಧಿಕಾರಿಗಳ ಗಮನಕ್ಕೆ ತರದೆ ಒಬ್ಬ ವ್ಯಕ್ತಿಯು ಹಿತಾಸಕ್ತಿ ಹಾಗೂ ಮೇಲ್ವರ್ಗಕ್ಕೆ ಸೇರಿರುವ ಒಬ್ಬ ವ್ಯಕ್ತಿಯು ಹುನ್ನಾರ ಹಾಗೂ ತನ್ನ ಅನುಕೂಲಕ್ಕೆ ಸಂಘದ ನಿವೇಶನವನ್ನು ಅರ್ಜಿ ಸಲ್ಲಿಸಿರುತ್ತಾರೆ. ಆದ್ದರಿಂದ ಸಂಘದ ನವೀಕರಣವನ್ನು ತಡೆಹಿಡಿಯಬೇಕಾಗಿ ಈ ಮೂಲಕ ನಾನು ಮತ್ತು ಹರಿಜನ ಕಾಲೋನಿಯ ಜನರು ವಿನಂತಿಸಿಕೊಳ್ಳುತ್ತೇವೆ. ಈಗ ಅವರೇ ಕೊಟ್ಟಿದ್ದಾರೆ ಸರ್ 2020ರಲ್ಲಿ. ಸರ್ 2020ರಲ್ಲಿ ಅದನ್ನು ವಜಾ ಮಾಡಿ ಅಂತ ಕೊಡ್ತಾರೆ. ತಿರ್ಗಾ 2021ರಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್, 2021ರಲ್ಲಿ ನಾವು ಓದ್ತೀನಿ ಹೆಂಗೆ. ನಾನು ಮೈಸೂರು ಭೋಗದಲ್ಲಿ ಹರಿಗಿರಿ ಸೇವಾ ಪ್ರತಿಷ್ಠಾಪನಾ ರಿಜಿಸ್ಟರ್ ನೋಂದಣಿ ಸಂಖ್ಯೆ 82/85-86 ಅಧ್ಯಕ್ಷನಾಗಿರುತ್ತೇನೆ. ನನ್ನ ವೈಯಕ್ತಿಕ ಕಾರಣದಿಂದ ನಾನು ಮೇಲ್ಕಂಡ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡಿರುತ್ತೇನೆ ಮತ್ತು ಮುಂದೆ ಸಂಘದ ವ್ಯವಹಾರವನ್ನು ನಾಗರಾಜ್ ಮತ್ತು ಗ್ರಾಮಸ್ಥರುಗಳ ನೇತೃತ್ವ ನಡೆಸಿಕೊಂಡು ಹೋಗಲು ಅಭ್ಯಂತರವಿಲ್ಲವೆಂದು ಈ ಪ್ರಮಾಣ ಪತ್ರದಲ್ಲಿ ದೃಢೀಕರಿಸುತ್ತೇನೆ. ಈ ಸಂಬಂಧಪಟ್ಟ ಸಲ್ಲಿಸಲು ಈ ಪ್ರಮಾಣ ಪತ್ರ ಅವಶ್ಯಕತೆಯಾಗಿದ್ದು, ಈ ಪ್ರಮಾಣ ಪತ್ರದಲ್ಲಿ ಮೇಲ್ಕಂಡ ಅಂಶಗಳನ್ನು ದೃಢೀಕರಿಸುತ್ತೇನೆ. ಈ ಮೇಲ್ಕಂಡ ಅಂಶಗಳನ್ನು ಸತ್ಯವಾಗಿರುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಈ ಪ್ರಮಾಣ ಪತ್ರ 22/1/21ರಂದು ಮೈಸೂರಿನಲ್ಲಿ ನನ್ನ ಸಹಿ ಮಾಡಿರುತ್ತೇನೆ. ನಾರಾಯಣ್ ಭಟ್ರು ಹೇಳಿರೋದು. ಈಗ ನಾರಾಯಣ್ ಭಟ್ರು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರು, ಈಗ ಅವ್ರನ್ನ ಟ್ರಸ್ಟ್ನ ಬೇರೆಯವರು ಕ್ಯಾರಿ ಮಾಡಿಕೊಟ್ಟಿದ್ದಾರೆ. ಇದು ಹೇಗೆ ಈಗ ಇಲ್ಲಿಗಲ್ ಅಂತ ಹೇಳ್ತೀರಾ ಸರ್? ಏನಕ್ಕೆ ಇದೇನಾರ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನೋಂದಣಿಯಾಗಿದ್ದು ಮತ್ತು ಮಿಕ್ಕಿದ ಡೈರೆಕ್ಟರ್ಗಳೆಲ್ಲ ಸೇರಿ ಅದನ್ನು ಬೈಲಾದಲ್ಲಿ ಅನುಮೋದನೆ ಮಾಡಿ
ಅದನ್ನು ಅವ್ರೇನಾರ ಮಾಡಿದರೆ ಅದು ಊರ್ಜಿತ ಅಂತ ಹೇಳ್ಬೋದು. ಇದು ಸೈನು ನಾರಾಯಣ್ ಭಟ್ರದೇ ಇಲ್ಲ ಅಂತ ಹೇಳ್ತೀವಿ ಸರ್ ನಾವು. ಫೇಕ್ ಸರ್, ಖಂಡಿತ ಫೇಕು. ಏನಕ್ಕಂದರೆ ಈ ಥರ ಮಾಡಿ ಅವ್ರನ್ನ ಮಾನಸಿಕ ಹಿಂಸೆ ಕೊಟ್ಟು ಅವರ ಮಾನಸಿಕ ಹಿಂಸೆ ತಾಳಲಾರದೆ ಸತ್ತೋಗ್ಬಿಟ್ರವರು ಸರ್ ಅವರು. ನಾರಾಯಣ್ ಭಟ್ರು ತೀರೋದ್ರು. ಅದೇ ಅವ್ರಿಗೆ ಮಕ್ಕಳು ಇಲ್ಲ ಹೆಂಡ್ತಿನೋ ಇದ್ದರೆ ಕಂಪ್ಲೇಂಟ್ ಮಾಡೋರು. ಅಲ್ಲಿ ಮಕ್ಕಳು ಇಲ್ಲ ಹೆಂಡ್ತಿ ಇಲ್ಲ, ಅವರು ಸನ್ಯಾಸಿ ಅವರು. ಅವಾಗ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಇವ್ರಿಗೆ ಒಳ್ಳೆ ಇದಾಯಿತು, ಈ ಆಸ್ತಿ ಹೊಡೆಯೋಕ್ಕೆ ಭಾಳ ಇದು ಸಿಕ್ತಂಗಾಯಿತು. 21ರಲ್ಲಿ ಬರ್ಸ್ಕೊಂಡು ತಿರ್ಗಾ 21ಕ್ಕೆ ಅವರೇ ಅಧ್ಯಕ್ಷ ಆಗ್ತಾರೆ ಸರ್. 21ಕ್ಕೆ ಅವ್ರದ್ದು ಬರ್ಸ್ಕೊಂಡು ಅಂದ್ಬಿಟ್ಟು 21ಕ್ಕೆ ಅವರೇ ಅಧ್ಯಕ್ಷ ಆಗ್ತಾರೆ ಸರ್. ಏನಕ್ಕಂದರೆ ಆ ಜಾಗ ಹೊಡಿಬೇಕು ಅನ್ನೋ ಉದ್ದೇಶ ಅಷ್ಟೇ ಹೊರತು ಇನ್ನೇನಿಲ್ಲ ಸರ್. ಮತ್ತು ಹಳೆ ಡೈರೆಕ್ಟರ್ಗಳು ಇರ್ತಾರಲ್ಲ, ಅವರೊಬ್ಬರನ್ನೂ ಇದು ಗಣನೆ ತಗೊಂಡಿಲ್ಲ ಸರ್. ಹಳೆ ಡೈರೆಕ್ಟ್ರ್ ಒಬ್ಬರು ಅದೇ ಇಲ್ಲಿರೋರೆಲ್ಲ ಅವರೇ ಸರ್, ಪೂರ್ತಿ ಅವರೇ. ಇವ್ರನ್ನ ಗೌರವಾಧ್ಯಕ್ಷ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡಿದ್ದಾರೆ ಇವ್ರನ್ನ, ನಾರಾಯಣ್ ಭಟ್ರನ್ನ ಸರ್. ರಿಜಿಸ್ಟರ್ ಆದಾಗ ಇದ್ದರು ಅವರು. ಅವ್ರು ಮಾನಸಿಕ ಹಿಂಸೆ ತಾಳರ ಸತ್ತಿರೋದವರು. ಈ ಥರ ಆಗೋಯ್ತಲ್ಲ, ನಾನು ಒಳ್ಳೆ ಉದ್ದೇಶಕ್ಕೆ ಬಂದೆ, ಒಳ್ಳೆ ಉದ್ದೇಶಕ್ಕೆ ಮಾಡೋಕ್ಕೋದೆ, ಎಲ್ಲ ಬಡ ಮಕ್ಕಳಿಗೆ ಶೋಷಿತವ್ರಿಗೆ ವಿದ್ಯಾಭ್ಯಾಸ ಕೊಡುವ ಅಂತ ಬಂದಿರೋದು, ಈ ಥರ ಆಗೋಯ್ತಲ್ಲ ಅಂತ ಅವ್ರು ಕುರುಗಿ ಸತ್ತೋಗಿರೋ ಸರ್ ಅವರು. ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ವಾ, ನೀವು ಜನಪ್ರತಿನಿಧಿ ಆಗಿದ್ರಲ್ವಾ, ಈ ಥರದ ಒಂದು ಅನ್ಯಾಯ ನಡೀತಿದೆ ಅಂದಾಗ ಯಾಕೆ ಮೌನ ವಹಿಸಿದ್ರೆ ಸರ್? ಇದು 21ರಲ್ಲಿ ಆಗಿರೋದ್ರಿಂದ ಇದನ್ನು 2007ರಲ್ಲಿ ಗ್ರಾಮ ಪಂಚಾಯತ್ ಜಯಕುಮಾರ್ ಅಂತ ಇದ್ದರು, ಅವರು 2007ರಲ್ಲೇ ಇದನ್ನು ಕಾನೂನು ಕ್ರಮ ತಗೊಳ್ಳಿ ಅಂತ DC-ಗೆ, AC-ಗೆ, ಜಿಲ್ಲಾ ಪಂಚಾಯತ್ಗೆ, ತಾಲೂಕು ಪಂಚಾಯತ್ಗೆಲ್ಲ ಲೆಟ್ರ್ ಹಾಕಿ 2015ರಲ್ಲಿ ತಹಸೀಲ್ದಾರರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನು ರದ್ದತಿ ಮಾಡಿ ಅಂತ DC-ಗೆ ಒತ್ತಾಕಿದ್ದಾರೆ. DC ಅವರು ಅದು ರದ್ದು ಮಾಡೋರು ಏನು ಅಂತ ಅದು ನಮ್ಮ ಫೈಲ್ ಇನ್ನೂ ಸಿಕ್ಕಿಲ್ಲ ಸರ್. ಅದು ಇನ್ನೂ ಸಿಕ್ಕಿಲ್ಲ ನಮಗೆ. ಕೋಆಪರೇಟಿವ್ ಆ್ಯಕ್ಟ್ ಅಂತ ಒಂದಿದೆ, ಅಲ್ಲಿ ಬೈಲಗಳಿದೆ, ಅಲ್ಲಿಗೇನಾದರೂ ನೀವು ದೂರು ಕೊಟ್ಟಿದ್ರೆ ಏನು ಕೊಟ್ಟರು ರಿಸಲ್ಟ್ ವಾಪಸ್ ಅವರು? ಸರ್ ದೂರು ಕೊಟ್ಟಿದ್ದೀವಿ, ಫೈಲ್ಗಳೆಲ್ಲ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾವೀಗ ಕೇಸ್ ಫೈಲ್ ಮಾಡಿದ್ದೀವಿ, ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದೀವಿ. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದೀವಿ ಸರ್. ಕೋರ್ಟಿಂದನೇ ನ್ಯಾಯಯುತವಾಗಿ ಹೋರಾಟ ಮಾಡಿ ನ್ಯಾಯನ ತಗ್ಸ್ಕೊತೀವಿ ಸರ್. ಅದೇನಕ್ಕೆ ಸಾರ್ವಜನಿಕರಿಗೆ ಆಗ್ಬೇಕು ಅಷ್ಟೇ ಹೊರತು ನಮಗೇನು ವೈಯಕ್ತಿಕವಾಗಿ ನಮಗೆ ಜಾಗ ಕೊಡಿ ಅಂತ ಯಾರೂ ಕೇಳಿಲ್ಲ. ಶಾಲೆ, ಕಾಲೇಜು, ಪಟ್ಟಣ ಪಂಚಾಯತಿ, ಸಾರ್ವಜನಿಕ ಉಪಯೋಗಕ್ಕೆ ಏನಾಗುತ್ತೆ ಅದನ್ನು ಮಾಡಿ ಅಂತ ಕೇಳ್ತಾರೆ ಅಷ್ಟೇ. ಈಗ ಕೋರ್ಟ್ನಲ್ಲಿ ಈ ಟ್ರಸ್ಟೇ ಇಲ್ಲಿಗಲ್ ಅಂತ ಹೋಗಿದ್ದೀರಾ? ಕೋರ್ಟ್ನಲ್ಲಿ ಟ್ರಸ್ಟೇ ಇಲ್ಲಿಗಲ್ ಅಂತ ಹೋಗಿರೋ ಸರ್. ಈಗ ನಾವು ಇಲ್ಲಿಗಲ್ ಅಂತ ಪ್ರೂವ್ ಆದರೆ ನೆಕ್ಸ್ಟ್ ಯಾರ ಸುಪರ್ದಿಗೆ ಬರಬೇಕು ಆ ಭೂಮಿ? ಅದು ಸರ್ಕಾರ ಸುಪರ್ದಿಗೆ ಬರಬೇಕು ಸರ್. ಅದು ನಮ್ಮ ಸರ್ಕಾರ ಸುಪರ್ದಿಗೆ ಆ ಜಾಗ ಬರಬೇಕು. ಸರ್ಕಾರ ಕಾರ್ಯಾಲಯಕ್ಕೆ ಜನಗಳಿಗೆ ಏನು ಒಳ್ಳೆಯದಾಗುತ್ತೆ, ಶಾಲೆ, ಕಾಲೇಜು, ಲೈಬ್ರರಿ ಇಲ್ಲ ವೃದ್ಧಾಶ್ರಮ ಏನಕ್ಕಾರು ಉಪಯೋಗ ಮಾಡ್ಕೊಳ್ಳಿ, ಆ ಒಬ್ಬ ದುಷ್ಟ ವ್ಯಕ್ತಿಯಿಂದ ಇದು ಬರಬೇಕು ಸರ್ ಅಷ್ಟೇ, ವಾಪಸ್ ಬರಬೇಕು ಸರ್. ಎಂ ನಾಗರಾಜ್ ಅಂದ್ಬಿಟ್ಟು ಅವರು ರೋಲ್ ಕಾಲ್ ಗಿರಾಕಿ ಸರ್. ಅವರು ಏನಕ್ಕೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ಸರ್. ಅವರು ಎಲ್ಲಿ ಕಾಲೇಜಲ್ಲಿ ಸಿಗುತ್ತೆ ಅಲ್ಲಿ ಬೋರ್ಡ್ ಹಾಕ್ತಾರೆ. ಈಗಾಗಲೇ ರೈಲ್ವೆ ಕಾಲೋನಿ ಪಾರ್ಕಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸಿದ್ದರಾಮೇಶ್ವರ ಚೌಟ್ರಿ ಹತ್ರ 20 ಗುಂಟೆ ಜಾಗ ಇದೆ, ಗೌರ್ಮೆಂಟ್ ಜಾಗ. ಅದರಲ್ಲಿ ಭವನ ಮಾಡ್ತೀನಿ ಅಂತ, ಅಲ್ಲೂ ಭವನ ಮಾಡ್ತೀನಿ ಅಂತ ಹೋಗಿ ಅಲ್ಲಿ 8 ಗುಂಟೆನೋ 10 ಗುಂಟೆಗೆ ಕಾಂಪೌಂಡ್ ಹಾಕಿದ್ದಾರೆ. ಇನ್ನು 10 ಗುಂಟೆ ಅವರು ಉಪಯೋಗಿಸ್ತಾ ಇದ್ದಾರೆ. ಈಗ ನಾಗಾರ್ಜುನ ಮಿಲ್ ಅಂತ ಓನರ್ ಅವರು, ಎಂ ನಾಗರಾಜು ಅಂದ್ಬಿಟ್ಟು ಅವರು. ಮಿಲ್ಲಿರೋದು ಈಗ ಸರ್ ನಾವು ಹಾಕಿದ್ದೀವಿ, ಅದು ಇಲ್ಲಿಗಲ್ ಅಂತ ಬಂದೇ ಬರುತ್ತೆ. ಅದನ್ನು ಹೋರಾಟ ಮಾಡೇ ಮಾಡ್ತೀವಿ. ಅದನ್ನು ನಾವು ಸರ್ಕಾರ ಆಸ್ತಿ ಇರೋದನ್ನ ಉಳಿಸ್ತೀವಿ ಸರ್, ಅದಂತೂ ಖಂಡಿತ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆ, ಇಷ್ಟೆಲ್ಲ ನೀವು ತಹಸೀಲ್ದಾರ್ಗೆ AC ಅವ್ರಿಗೆ ಕೊಡಲಿಲ್ವಾ ಸರ್? ಪರಿಶೀಲನೆ ಮಾಡಲಿಲ್ವಾ? ಈಗ ಆ ಥರದ್ದು ಏನಾರು ಆಗಿ ಪರಿಶೀಲನೆ ಮಾಡಿ ಇದು ಮೇಲ್ನೋಟಕ್ಕೆ ಈ ಟ್ರಸ್ಟೇ ಫೇಕ್ ಅನ್ನೋದಾಗಿದ್ರೆ ನಿಮ್ಮ ವಾದದ ಪ್ರಕಾರ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟು ಅವ್ರ ಸುಪರ್ದಿಗೆ ಯಾಕೆ ಆ ಜಾಗ ಕೊಡ್ತಾ ಇದ್ರು ಜಿಲ್ಲಾಡಳಿತ ಅಂತ ಸರ್? ಅಂದರೆ ಅವ್ರೇನು ಮಾಡಿದ್ದಾರೆ, ಈಗ ಅವರು ಟ್ರಂಪ್ ಕಾರ್ಡು ಸರ್ ಅಂಬೇಡ್ಕರ್ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಈಗ ಅಂಬೇಡ್ಕರ್ ಅಂದಾಗ ನಾವೆಲ್ಲ ಪ್ರತಿಯೊಬ್ಬರು ಅವ್ರು ಗೌರವ ಕೊಡಬೇಕು ಅಂತ ಅವ್ರು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡ್ರೆ ಅಂತ ಅವ್ರು ತಿಳ್ಕೊಂಡವ್ರೆ. ಅಂಬೇಡ್ಕರ್ನ ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂಡವ್ರೆ ಅಂತ ಅವ್ರು ತಿಳ್ಕೊಂಡ್ರೆ. ಅಲ್ಲಿ ಒಳಗುಟ್ಟು ಯಾರಿಗೂ ಗೊತ್ತಿಲ್ಲ ಸರ್. ಅದಕ್ಕೆ ಸರ್ ಒಳಗುಟ್ಟು ಅಂದರೆ ಇದು ಅದೇ, ಅವರು ಈಗ ಭೂಮಿ ಜಾಸ್ತಿ ಆಯಿತು, ಬೆಲೆ ಜಾಸ್ತಿ ಆಯಿತು, ಅದು ನೋಡ್ಕೋಬೇಕು. ಈಗ 2-3 ವರ್ಷದಿಂದ ಅವರೇ ಬಾಡಿಗೆ ತಿಂತಾ ಇರೋದು. ಸರ್ಕಾರಿ ಜಾಗಕ್ಕೆ ಅವ್ರು ಹೆಂಗೆ ಬಾಡಿಗೆ ತಿಂತಾರೆ? ಅದು ಬಾಡಿಗೆ ದುಡ್ಡೆಲ್ಲೋಯ್ತು. ಅಲ್ಲೇ ತರಕಾರಿ ಅಂಗಡಿ ಕೊಟ್ಟಿದ್ರು ಮತ್ತು ಇದು ಸೆಂಟ್ರಿಂಗ್ ಸಾಮಾನು ಕೊಟ್ಟಿದ್ರು. ಈಗ ಏನಾಗಿದೆ, ಅವರು ನರ್ಸರಿ ಕೊಟ್ಟಿದ್ರು, ಗಿಡಗಳ ನರ್ಸರಿಗೆ ಕಾಂಪೌಂಡ್ ಆಗ್ತಾ ಇರೋದು. ಅವಾಗ ನಮಗೆ ಗೊತ್ತಾಗಿರೋದು ಕಾಂಪೌಂಡಾಗಿ ನರ್ಸರಿಗೆ 60,000 ಬಾಡಿಗೆ ಅಡ್ವಾನ್ಸ್ ಫಿಕ್ಸ್ ಆಗಿತ್ತು. ಅದಕ್ಕೋಸ್ಕರ ನಾವು ಗೊತ್ತಾಗಿ ಕಾಂಪೌಂಡಾಗಿ ಹೋದಾಗಲೇ ನಾವು ತಡೆಯೋಕೆ ಹೋಗಿರೋದು ಹೊರತು ನಾವು ಅದು ಹಂಗೆ ಇತ್ತಲ್ಲ. ಇವರು ಟ್ರಸ್ಟ್ ಮಾಡ್ಕೊಂಡ್ರೆ ಗೊತ್ತಿರಲಿಲ್ಲ, ನಮಗೇನು ಗೊತ್ತಿರಲಿಲ್ಲ. ನಮಗೆ ಏನೋ ಖಾಲಿ ಐತೆ, ಸರ್ಕಾರ ವಹಿಸ್ಕತ್ತದೆ ಅಂತ ನಾವು ಅಲ್ಲಿಂದ ನೋಡ್ಕೊಂಡು ಬರ್ತಾಯಿದ್ದೆ ಸರ್. ನನಗೆ ಈಗ 47 ವರ್ಷ. ಅವರಂದರು ಇವರು 37 ವರ್ಷದಿಂದ, ಇವರು ಇನ್ನೊಬ್ಬರು ಹಿರಿಯರು ಹೇಳಿದ್ರು 37 ವರ್ಷದಿಂದ ಇದಕ್ಕೆ ಇದು ಮಾಡ್ತವ್ರೆ ಅಂತ. ನನಗೆ 47 ವರ್ಷ. ನಾನು ಅವಾಗ ಇದೇ ಮಾಡಿರಲಿಲ್ಲ. ನನಗೆ ಅವಾಗ ರಿಯಲ್ ಎಸ್ಟೇಟು ಗೊತ್ತಿರಲಿಲ್ಲ, ನಾನು ರಿಯಲ್ ಎಸ್ಟೇಟು ಮಾಡ್ತಿರಲಿಲ್ಲ, ನಾನು ಯಾವ ಕೆಲಸನೂ. ತುಂಬ ಗಂಭೀರವಾಗಿ ಹೇಳಿದ್ರು. ತುಂಬ ಶಾರ್ಟ್ ಟೈಮ್ನಲ್ಲಿ ಒಂದು ಗ್ಯಾರೇಜ್ನಲ್ಲಿ ಇದ್ದಂಥ ಒಂದು ಹುಡುಗ ಇವತ್ತು 100 ಕೋಟಿಗಿದ್ದೇನೆ, ಹೆಂಗೆ ಬಂತು ಸರ್ ಅಂತ? ಸರ್ ಬಡವ್ರ ಮಕ್ಕಳು ಬೆಳಿಬಿಡ್ವಾ? ಬೆಳೆಯೋದು ಧರ್ಮ ಮಾರ್ಗದಲ್ಲ ಅಧರ್ಮ ಮಾರ್ಗದಲ್ಲ ಅಂತ ನೀವು ಸ್ಪಷ್ಟಪಡಿಸ್ತಾರೆ. ಧರ್ಮ ಬಿಟ್ಟು ನಾವು ಅಧರ್ಮಕ್ಕೆ ಹೋಗಿಲ್ಲ ಸರ್. ನಾನು ಬೇವ್ರನ್ನ ರಕ್ತ ಸರ ಸುರಿಸಿದ್ದೀನಿ. ಬೇವ್ರನ್ನ ರಕ್ತ ಥರ ಸುರಿಸಿ ನಾನು ಸಂಪಾದನೆ ಮಾಡಿರೋದು. ನಾನು ಯಾವುದೇ ಕಾರಣಕ್ಕೂ ಯಾರದೇ ಜಮೀನಾಗಲಿ, ಯಾರದೇ ಇದಾಗಲಿ, 1 ಅಡಿ ನನ್ನ ಹತ್ರ ಮೋಸ ಮಾಡಿದರೆ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ ಅದಕ್ಕೆ ಸಿದ್ಧನಿದ್ದೇನೆ. ನಾನು ಯಾರದೇ 1 ಅಡಿ ಜಾಗದಲ್ಲೂ ಬೇರೆಯವ್ರ ಜಾಗಕ್ಕೆ ಹೋಗಿ ನಾನು ಇದು ಮಾಡಿಲ್ಲ. ನಾನು ಕಷ್ಟಪಟ್ಟು ಬೇವ್ರನ್ನ ರಕ್ತ ಸುರಿಸಿ ಸಂಪಾದನೆ ಮಾಡಿದ್ದೀನಿ ಸರ್. ಅದು ಬಿಟ್ಟು ಬೇರೆ ಅನ್ಯಾಯ ರೀತಿ ನಾನು ಸಂಪಾದನೆ ಮಾಡಿಲ್ಲ. ಮತ್ತು ಇನ್ನೊಂದು ಏನಂದರೆ, ಅವ್ರು ಹೇಳಿದ್ರು ಅವ್ನು ಸಾಯ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿ ನ್ಯಾಯವಾಗಿದ್ದು 1 ದಿನಕ್ಕೆ ಸಾಯವ, ಅನ್ಯಾಯದಿಂದ 100 ದಿನ ಇರೋದು ಬೇಡ. ನ್ಯಾಯವಾಗಿದ್ದು 1 ದಿನಕ್ಕೆ ಸಾಯೋದ. ಅಲ್ಲಿ
ನಾವು ನ್ಯಾಯದ ಪರ ಹೋರಾಟ ಮಾಡ್ತೀವಿ. ಆ ಜಾಗನ ನಮ್ಮ ಸರ್ಕಾರಕ್ಕೆ ದಕ್ಸ್ತೀವಿ. ಅದು ಸಾರ್ವಜನಿಕ ಉಪಯೋಗ ಮಾಡೇ ಮಾಡ್ತೀವಿ. ನೀವು ಒಂದು ಆಸ್ತಿಯನ್ನು ಉಳಿಸ್ಲಿಕ್ಕೆ ಹೊರಟಿದ್ದೀರಿ, ಎಲ್ಲೋ ಒಂದು ಕಡೆ ಇದು ಪರ್ಸ್ನಲ್ ಆಗಿ ಹೋಗ್ತಿದೆಯಲ್ಲ ಅಂತ ನೀವು ಅವ್ರ ಮೇಲೆ ಮಾಡ್ತೀರಾ, ಅವ್ರ ನಿಮ್ಮ ಮೇಲೆ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದೀರಿ ಅಂತ ಅನಿಸ್ತಾ ಇಲ್ಲ ಸರ್? ನನಗೆ ಗೊತ್ತಿಲ್ಲ ಸರ್, ಅವ್ರು ಯಾಕೆ ನನಗೆ ಇಷ್ಟೊಂದು ಇದು ಮಾಡ್ತಾವ್ರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ನಾನು ಸರ್ಕಾರಿ ಜಾಗ ಉಳ್ಸೋಕೆ ಹೋಗಿದ್ದೀನಿ ಅಷ್ಟೇ ಹೊರತು ಅವ್ರು ಪರ್ಸ್ನಲಾಗಿ ಏನಕ್ಕೆ ಮಾಡ್ತಾರೆ ನನಗೆ ಅರ್ಥನೇ ಆಯ್ತಾ ಇಲ್ಲ. ನಾನು ಅವ್ರಿಗೆ ಗೌರವ ಕೊಡ್ತೀನಿ, ದೊಡ್ಡವರು. ಎಲ್ಲ ಬಂಡವಾಳ ಬಿಚ್ಚುತ್ತಾರಂತೆ. ಭೋಗಾದಿ ಪಟ್ಟಣ ಪಂಚಾಯತಿಲಿ ಒಬ್ಬ ವ್ಯಕ್ತಿ ಮೇಲೆ, ವಿಜಯಕುಮಾರ್ ಮೇಲೆ ಲೋಕಾಯುಕ್ತ ರೈಡ್ ಆಗುತ್ತೆ. ಅದೇ ಅಧಿಕಾರಿನ ಮತ್ತೆ ಕರ್ಕೊಂಡು ಕೂರಿಸಿದ್ದಾರೆ ರವಿ. ಇವರು ಒಂದು ಟೀಮ್ ಕಟ್ಕೊಂಡು ಯಂಗ್ ಟೀಮ್ಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಿದ್ದಾರೆ. ಲಿಟಿಗೇಷನ್ ಭೂಮಿಗಳೇ ಇವ್ರಿಗೆ ಚಿನ್ನ. ಈ ಥರ ದುಡ್ಡು ಮಾಡಿ ಎಷ್ಟು ದಿನ ಬದುಕಬೇಕು ಸರ್? ನಾನು 40 ವರ್ಷದ ರಾಜಕಾರಣದ ಜೀವನದಲ್ಲಿ 1 ಇಂಚು ಜಾಗ ಹೊಡೆದಿರೋದನ್ನ ರವಿ ಅವರು ಸಾಬೀತು ಮಾಡಿಸ್ಬಿಟ್ರೆ ಬಹಿರಂಗವಾಗಿ ರವಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಸರ್ ಖಂಡಿತ ನಾವು ಯಾವುದೇ ಇದಕ್ಕೂ ಯಾವ ಅಧಿಕಾರಿನೂ ನಾವು ಕರ್ಕೊಂಡು ಬಂದು ಕೊಡಿಸಿಲ್ಲ. ಅವ್ರ ಪಾಡ್ಗೆ ಅವ್ರು ಬಂದಿದ್ದಾರೆ, ಅವ್ರಿಗೆ ಜನಗಳ ಕೆಲಸ, ಅವ್ರು ಒಳ್ಳೆಯವರು ಅಂತ ಜನಗಳ ಕೆಲಸ ಮಾಡಿಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಯಾವುದೇ ಕಾರಣಕ್ಕೂ ಸರ್ ಒಂದಡಿ ಜಾಗನೂ ನಾನು ಅನ್ಯಾಯವಾಗಿ ತಗೊಂಡಿಲ್ಲ, ಅನ್ಯಾಯ ಮಾಡಿಲ್ಲ. ಅವರೇ ನನಗೆ ತೋರಿಸ್ರೆ ಅವ್ರು ಏನು ಹೇಳ್ತಾರೋ ನಾನು ಶರಣಾಗತಿ ಆಯ್ತೀನಿ. ನಾನು ಯಾವುದೇ ಕಾರಣಕ್ಕೂ ಜನಗಳು 1 ಇಂಚು ಮೋಸ ಮಾಡಿಲ್ಲ. ನಾವು 1 ರೂಪಾಯಿನೂ ಯಾರಿಗೂ ಮೋಸ ಮಾಡಿಲ್ಲ. ಅವ್ರು ಕೊಟ್ಟಿರೋರು ಹೇಳ್ಬೇಕಲ್ಲ ಸರ್, ಅದು ಬೋರ್ಡ್ ಹಾಕಿರೋದು ಫೋಟೋ ಗಿಟ ಎಲ್ಲ ಇದೆ, ಅದು ಪರ್ಸ್ನಲ್ ಓನ್ ಜಾಗಕ್ಕೆ ಹೋಗ್ಬಿಟ್ಟು ಬೋರ್ಡ್ ಹಾಕ್ಬಿಟ್ಟು 2 ಲಕ್ಷ ದುಡ್ಡು ಕೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಡೀ ಅದು ಊರಿಗೆ ಗೊತ್ತು, ಊರು ಹೇಳ್ತದೆ. ಅದಕ್ಕೆ ದಾಖಲಾತಿ ಕೊಡಿ ಅಂತ ನಾನು ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ, ಆ 2 ಲಕ್ಷ ಕೊಟ್ಟರೆ ನಾನು ಯಾವ ಥರ ಕೊಟ್ಟಿದ್ದೀನಿ ಅಂತ ನಾನು ಕೇಳೋಕ್ಕಾಗಲ್ಲ. ಅವ್ರನ್ನ ನಾನು ನೋಡಿರೋದನ್ನ ಹೇಳ್ಬೋದು ಅಷ್ಟೇ. ಒಂದು ಫೋಟೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪ್ರತಿಯೊಬ್ಬ ಜೀವಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತವರು. ಇವ್ರೇನು ಮಾಡ್ತಾರೆ, ಬೀದಿಲಿ ತಂದು ನಿಲ್ಲಿಸ್ತಾರೆ, ಫೋಟೋ ಹಾಕಿ. ಅವ್ರು ವೈಯಕ್ತಿಕವಾಗಿ ಬೆಳೆಯೋಕ್ಕೆ ಅಷ್ಟು ಇಲ್ಲ, ಖಂಡಿತ ಇಲ್ಲ ಸರ್. ಅವ್ರು ಹಂಗೆ ಜಾತಿ ಬಳಸಂಗಿದ್ದಾರೆ. ಅಲ್ಲೇ ಕಾಲೋನಿಲೆ ಎಂಥ ಬಡವರಿದ್ದಾರೆ, ಅವ್ರಿಗೇನು ಹೆಲ್ಪ್ ಮಾಡೋರು ಕೇಳಿ ಸರ್. ಒಂದೇನಾರು ಅವ್ರಿಗೆ ಯಾರಿಗಾರ ಮನೆ ಕೊಡಿಸಿದಾರಾ, ಇಲ್ಲ ಸೈಟ್ ಕೊಡಿಸಿದಾರಾ, ಇಲ್ಲ ಆಶ್ರಯದಲ್ಲಿ ಏನು ಸೈಟ್ ಕೊಡಿಸಿದಾರೆ ಕೇಳಿ. ಅಲ್ಲಿ ಎಷ್ಟೋ ಜನ ಸೈಟೇ ಇಲ್ಲ ಅವ್ರಿಗೆ, ಪಾಪ ನಿವೇಶನಗಳಿಲ್ಲ. ಆ ನಿವೇಶನಗಳು ಏನಾಯಿತು ಅಂತ ನಾವು ಹೇಳೋದು ಬೇಡ, ನೀವು ಇಡೀ ಗ್ರಾಮನ ಒಂದ್ಸಲಿ ಸುತ್ತಿ ನೀವು ಕೇಳಿದ್ರೆ ಯಾವ ಜನ ಯಾವ ಥರ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಸರ್. ಅಲ್ಲಿ ಅವ್ರಿಗೆ ಎಣ್ಣೆ ಕೊಡಿಸಿ ಯಾರೆಲ್ಲ ಅವ್ರು ವೈಯಕ್ತಿಕವಾಗಿ ಬಂದಿರೋದು ಸರ್. ಎಲ್ಲ ಎಜುಕೇಟೆಡ್ ಹುಡುಗರು, ವಿದ್ಯೆ ತಿಳಿದಿರೋ ಹುಡುಗರು. ಯಾವುದೇ ಕಾರಣಕ್ಕೂ ಅವರು ಸಿಗರೇಟ್ ಸೇದಿರೋದು ನೋಡಿಲ್ಲ, ನನ್ನ ನೋಡ್ದಂಗೆ ಎಣ್ಣೆ ಹೊಡೆದಿರೋದು ನೋಡಿಲ್ಲ. ಸುಮ್ಮನೆ ಬಂಗಿ ಹೊಡೆದ್ರು, ಅದು ಹೊಡೆದ್ರು, ಇದು ಹೊಡೆದ್ರು ಅಂತ ಅವ್ರು ಹೇಳ್ಕೊಬೋದು ಅಷ್ಟೇ ಹೊರತು ಅವ್ರಿಗೆ ಏನಾಗೈತೆ ಅಂದರೆ ಹುಡುಗರು ಎಲ್ಲ ಸೇರ್ಕೊಂಡಿದ್ದು ಹೋರಾಟ ಮಾಡ್ತಾವ್ರೆ. ಅವ್ರನ್ನ ತಿಕ್ಬೇಕಾದ್ರೆ ಏನಾರು ಒಂದು ಹೇಳ್ಬೇಕು ಅವ್ರ ಮೇಲೆ, ಅದಕ್ಕೋಸ್ಕರ ಅದು ಹೇಳಿದ್ದಾರೆ ಹೊರತು. ಆಮೇಲೆ ಸರ್ ದೊಡ್ಡವರು ಬಂದಿದ್ದಾರೆ, ಕೆಂಚೇಗೌಡರು ಬಂದಿದ್ದಾರೆ, ರಾಮಲಿಂಗೇಗೌಡರು ಬಂದಿದ್ದಾರೆ, ನಿಂಗಪ್ಪಣ್ಣ ಅವ್ರು ಬಂದಿದ್ದಾರೆ, ಎಲ್ಲ ದೊಡ್ಡವ್ರು ಬಂದಿದ್ದಾರೆ. ಅವರು ಏಜ್ ಆಗಿರ್ತದೆ, ಅವ್ರಿಗೆ ಶುಗರ್ ಇರ್ತದೋ BP ಇರ್ತದೋ ಗೊತ್ತಿಲ್ಲ, ಆ ಟೈಮ್ ಊಟ ಮಾಡಬೇಕಾಗಿರ್ತದೆ. ಅವ್ರು ಆ ಟೈಮಲ್ಲಿ ಮನೆಗೆ ಹೋಗಿದ್ದು ಬರ್ತಾರೆ. ಅದನ್ನು ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ದೊಡ್ಡ ನಿಂಗಪ್ಪಣ್ಣವ್ರು, ರಾಮಲಿಂಗೇಗೌಡರು, ಕೆಂಚೇಗೌಡರು, ಬಸವೇಗೌಡರು ಎಲ್ಲರೂ ಬಂದಿದ್ದಾರೆ. ಪೈಲ್ವಾನ್ ಕೃಷ್ಣಣ್ಣ ಅಂತ ಇದ್ದಾರೆ, ಅವರು ಬಂದಿದ್ದಾರೆ. ಅವ್ರು ವೈಯಕ್ತಿಕವಾಗಿ ಅವರೇ ಬಂದು ಇದು ಮಾಡಿರೋ ಸರ್. ಇದನ್ನು ಉಳಿಸೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ನಮ್ಮ ಸ್ವಂತ ಉಪಯೋಗಕ್ಕೆ 1 ಅಡಿನೂ ನಮ್ಗೆ ಬೇಡ ಸರ್. ಅದು ಅವ್ರು ಹೇಳ್ತಾರೆ, ರವಿ ಅವರು ಇದು ಫೇಕ್ ಡಾಕ್ಯುಮೆಂಟು ಅಂತ ಹೇಳಿದ್ದಾರೆ. ಡಾಕ್ಯುಮೆಂಟ್ ಆಧಾರ ರಹಿತವಾಗಿ ನನ್ನ ಬಗ್ಗೆ ಸೀರಿಯಸ್ ಅಲಿಗೇಷನ್ ಮಾಡಿದ್ದಾರೆ. ಐ ಆಮ್ ಗೋ ಥ್ರೂ ಡೆಫರ್ಮೇಷನ್ ಕೇಸ್ ಅಂತ ಹೇಳ್ತಾರೆ ಸರ್. ಹೋಗಲಿ, ನಾನು ಕಾನೂನು ಹೋರಾಟಕ್ಕೆ ಸಿದ್ಧ ಇದ್ದೀನಿ. ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನನ್ನ ಎದುರು ಮುಂದೆನೇ ಡಾಕ್ಯುಮೆಂಟ್ಸ್ ಇದೆ, ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ಕಾನೂನು ಏನು ತೀರ್ಪು ಕೊಡುತ್ತೆ ಆ ತೀರ್ಪಿಗೆ ನಾನು ಬದ್ಧನಾಗಿರ್ತೀನಿ. ನಾನು ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಡೋನು ಸರ್. ಅವ್ರು ಏನು ತೀರ್ಪು ಕೊಡ್ತಾರೆ ಅದು ಬದ್ಧನಾಗಿರ್ತೀನಿ ಸರ್. ನಾನು 100% ಇಲ್ಲೇ ಇದೆಯಲ್ಲ ಸರ್ ಡಾಕ್ಯುಮೆಂಟ್ಸು, 100% ಇಲ್ಲೇ ಇದೆ ನೋಡಿ. ಯಾಕಂದರೆ ಅವ್ರು 20ನೇ ಇಸ್ವಿಲಿ ಅವರೇ ತಕರಾರು ಕೊಡ್ತಾರೆ, ತಿರ್ಗಾ 21ಕ್ಕೆ ಅಧ್ಯಕ್ಷರಾಗುತ್ತಾರೆ ಅಂದರೆ ನೀವು ಅಲ್ಲೇ ತಿಳ್ಕೊಬೇಕು. ಒಬ್ಬರು ಡೈರೆಕ್ಟ್ರು ಸೈನ್ ಹಾಕಿಲ್ಲ ಇಲ್ಲಿ ನೋಡಿ. ಅಧ್ಯಕ್ಷರು ಡೌಟೇ ನಮಗೆ. ಆಮೇಲೆ ಅವರು ಹಿಂಸೆ ಕೊಟ್ಟು ಮಾಡಿಸಿರ್ಬೋದು ಅಂತ ನಮ್ಗೆ ಅದು ಒಂದು ಇದಿದೆ ಸರ್. ಎಂಕ್ವೈರಿ ಆಗಲೇಬೇಕು, 100% ಎಂಕ್ವೈರಿ ಆಗಬೇಕು. ಇದು ಎಂಕ್ವೈರಿ ಆಗಿ ಸರ್ ಈ ಆಸ್ತಿ ಸರ್ಕಾರಕ್ಕೆ ಸೇರಬೇಕು ಅಷ್ಟೇ ಹೊರತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡಿಕೊಡಿ ಅಂತ ಯಾರಿಗೂ ಕೇಳಿಲ್ಲ. ಸರ್ಕಾರ ಕೊಡಿ ಅಂತ ಇದು ಮಾಡ್ತಾಯಿದ್ದೀವಿ. ಸರ್ಕಾರಿ ಆಸ್ತಿ ಉಳಿಸೋಕ್ಕೆ ಸರ್ ಸರ್ಕಾರದ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಿ ಶಾಲೆ ಹಾಕಬೇಕು, ಸರ್ಕಾರಿ ಆಸ್ತಿ ಉಳಿಸ್ತವನೆ ಅಂತ. ಅದು ಬಿಟ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡಿದಾಗ ನಮ್ಮನ್ನ ಹಿಂಸೆ ಕೊಡೋ ಅಂಥ ಕೆಲಸ ಅವರು ಮಾಡ್ಬಾರ್ದು ಸರ್. ದಯವಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ರಲ್ವ, ಯಾಕೆ ಜಿಲ್ಲಾಡಳಿತ ನಿಮ್ಗೆ ಸಪೋರ್ಟ್ ಮಾಡಲಿಲ್ಲ ಸರ್? ಇಲ್ಲಿ ಒಂದೇ ಒಂದು ಸಾರ್, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರಲ್ಲ, ಅವ್ರಿಗೋಸ್ಕರ ಗೌರವ ಕೊಟ್ಟು ಜನ ಹಿಂದೆ ಇದು ಮಾಡ್ತಾಯಿದ್ದಾರೆ ಸರ್. ಅಲ್ಲಿ ಒಳಗುಟ್ಟು ಗೊತ್ತಿಲ್ಲ ಸರ್. ಅಲ್ಲಿ ಅಂಬೇಡ್ಕರ್ ದೇವರು ನಮಗೆ ಸರ್. ಈಗ ಅದನ್ನೇ ನಾವು ಬಿಡಿಸಿ ಹೇಳ್ತಾ ಇದ್ದೀವಿ. ಈಗ ಒಂದೊಂದು ಡಾಕ್ಯುಮೆಂಟ್ ಸಮೇತ ಬಿಡಿಸಿ ಹೇಳ್ತಾ ಇದ್ದೀವಿ. ಬಿಡಿಸಿ ಒಂದೊಂದು ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀವಿ. ನಮಗೆ ಅಂಬೇಡ್ಕರ್ ಸರ್ ದೇವರಿದ್ದಂಗೆ, ಪ್ರತಿಯೊಬ್ಬರಿಗೂ ದೇವರಿದ್ದಂಗೆ ಸರ್ ಅವರು. ಅದು ಮೇನ್ ರೋಡಲ್ಲಿದೆ ಆಸ್ತಿ, ದಲಿತರಿಗೆ ಸೇರ್ಬಿಡ್ತದೆ ಅಂತೇಳಿ ಸವರ್ಣೀಯರಿಗೆ ಕಣ್ಣು ಕೆಂಪಾಗಿದೆ. ಖಂಡಿತ ಇಲ್ಲ. ಅವಾಗಲೇ 3 ಕಡೆ ಜಾಗ ತಗೊಂಡಿದ್ದಾರೆ. ದಲಿತರು ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅವರು ನಮ್ಮವರೇನೆ, ಅವ್ರು ನಮ್ಮ ಅಣ್ಣ ತಮ್ಮದಿರೇನೆ, ಅವರೆಲ್ಲ ನಾವು ಒಂದೇ ತಟ್ಟಲ್ಲಿ ಅನ್ನ ತಿಂದಿದ್ದೀವಿ. ಅವರು ಹೇಳ್ತಾವ್ರೆ ಹೊರತು ಆಸ್ತಿ ಹೊಡೆಯೋಕೆ ಹೇಳ್ತಾರೆ ಹೊರತು ನಾವು ಯಾವುದೇ ಕಾರಣಕ್ಕೂ ಆ ಥರ ಹೇಳ್ತಾ ಇಲ್ಲ ಸರ್. ಇನ್ನೂ ವಾಲ್ಮೀಕಿ ಜನಾಂಗದವ್ರು ಇದ್ದಾರೆ, ಕುರುಬ ಕಮಿಟಿ ಇದ್ದಾರೆ, ತಿರ್ಗಾ ಹಿಂದುಳಿದವ್ರು ಇದ್ದಾರೆ. ಅವ್ರಿಗೆ ಇಲ್ದೇ ಪ್ರತಿಯೊಂದು ಇವರಿಗೆ ಬೇಕು ಅವ್ರು ಹೆಂಗೆ ಸರ್? ಇವರೇ ಬೇಕು ಅಂತ ಕೇಳಿದ್ರೆ ಹೆಂಗೆ ಸರ್? ಇನ್ನೂ ಇಲ್ವಾ ಸರ್? ಅವರು ಮನುಷ್ಯಲ್ವಾ ಸರ್? ವಾಲ್ಮೀಕಿ ಜನ ಮನುಷ್ಯರಲ್ವಾ? ಹಿಂದುಳಿದವರು ಮನುಷ್ಯರಲ್ವಾ?
ಕುರ್ಮೆಕೊಡ ಗ್ರಾಮ ಪಂಚಾಯತಿ ಮೆಂಬರು ನಿಮಗೆ ಸವಾಲಾಗ್ತಿದೆ ಅಂತೇಳಿ ಆತನ ಮೇಲೆ ಒಬ್ಬ ಪೌರ ಕಾರ್ಮಿಕನ ಕರ್ಕೊಂಡು ಹೋಗಿ ಅಟ್ರಾಸಿಟಿ ಕೇಸ್ ಹಾಕಿ ತುಂಬ ಹಿಂಸೆ ಕೊಟ್ರಂತೆ. ಸರ್ ಖಂಡಿತ ಇಲ್ಲ, ಇದು ಸುಳ್ಳು ಸುದ್ದಿ. ಈಗ ರವಿ ಮುಂದೆ ಬಂದಿದ್ದಾನೆ, ಅವನ್ನ ಇನ್ನು ಈ ಥರ ಎಲ್ಲ ಮಾಡಿದ್ರೆ ಅವ್ನು ಹಿಂದೆ ಹೋಗ್ತಾನೆ ಅಂತ ಇದು ಮಾಡ್ತಾರೆ ಸರ್. ನಾನು ನ್ಯಾಯಕ್ಕೆ ಹೋರಾಟ ಮಾಡೋನು, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ, ನಾನು ನ್ಯಾಯಕ್ಕೆ ಹೋರಾಟ ಮಾಡ್ತೀನಿ. ನಾನು ಅಂಬೇಡ್ಕರ್ ಸಂವಿಧಾನದ ಗೌರವಾನ್ವಿತವಾಗಿ ಹೋರಾಟ ಮಾಡ್ತೀನಿ, ನಾನು ಅನ್ಯಾಯಕ್ಕಂತೂ ಹೋರಾಟ ಮಾಡಲ್ಲ ಸರ್. ನಾನು ಈ ವಿಚಾರದಲ್ಲಿ ಶಾಸಕರಿದ್ದಾರೆ, ಜಿ ಟಿ ದೇವೇಗೌಡರಿಗೆ ಏನಾದ್ರು ಭೇಟಿ ಮಾಡಿದ್ರ, ಒಂದು ಸಭೆ ಮಾಡಿ ಸೌಹಾರ್ದಯುತವಾಗಿ ಇದನ್ನು ಬಗೆಹರಿಸಿ ಅಂತ ಏನಾದ್ರು ಮನವಿ ಮಾಡಿದ್ರ ಗ್ರಾಮಸ್ಥರು? ಸರ್ ಮನವಿ ಮಾಡಿದ್ದೀವಿ ಸರ್ ಅವ್ರಿಗೆ. ಅವ್ರು ಹೇಳಿದ್ದಾರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಯಾವ ಥರ ಇದೆ ಅದನ್ನು ನೋಡಿ ಒಳ್ಳೇದು, ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅವರು ಮನವಿ ಮಾಡಿ ಅವ್ರಿಗೆ ಇದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳಿದ್ದಾರೆ ಡಾಕ್ಯುಮೆಂಟ್ಸ್ ಯಾವ ಥರ ಇದೆ ಅದು ನೋಡಿ ಅಪ್ಪ, ಕಾನೂನು ಪ್ರಕಾರ ಏನಾಯ್ತದೆ ಅದು ಮಾಡಿ, ಇದು ಮಾತ್ರ ಮಾಡಬೇಡಿ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ಸರ್ ಅವರು. ಒಳ್ಳೆ ರೀತಿಯಲ್ಲಿ ಅಲ್ಟಿಮೇಟ್ಲಿ ನಿಮಗೆ ನಂಬಿಕೆ ಇದೆ, ಈಗ ಕೋರ್ಟ್ ಮೆಟ್ಲಂತೂ ಹತ್ತಿದೆ, ಅಲ್ಲಿ ನಮಗೆ ಜಯ ಗಳಿಸ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಇದೆ ನಿಮಗೆ? 100% ಜಯ ಗಳಿಸ್ತೀವಿ ಸರ್ ನಾವು. ಈ ಡಾಕ್ಯುಮೆಂಟ್ಸಿಂದನೇ 100% ಜಯ ಗಳಿಸ್ತೀವಿ ನಾವು. ಇದೇ ಸಾಕು ಸರ್ ನಮಗೆ, ಈ ಡಾಕ್ಯುಮೆಂಟ್ಸೇ ನಮಗೆ ಶಕ್ತಿ. ಈ ಶಕ್ತಿಯಿಂದ ನಾವು 100% ಜಯ ಗಳಿಸ್ತೀವಿ ಅಂತ ನಮಗೆ ಇದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ರಾಜಕೀಯ ಗುರುಗಳು ನಾಗರಾಜರು ಅವ್ರಿಗೆ? ಸರ್ ನನಗೆ ರಾಜಕೀಯ ಗುರುಗಳು ಯಾರೂ ಇಲ್ಲ ಸರ್, ದಯವಿಟ್ಟು ನನಗೆ ಮತದಾರ ಪ್ರಭುಗಳು ಅವ್ರು ಹೇಳಿ ಸರ್, ಅವ್ರು ಹೇಳಿ ಸರ್. ಅವರಿಂದ ಅವ್ರ ಆಪೋಸಿಟೇ ನಾನು 12 ಹೋಟೆಲ್ ಸೋತಿದ್ದೀನಿ. 3 ವಾರ್ಡ್ ಇತ್ತು, ಅದು ತಿಳ್ಕೊಬೇಕು ಅವರು. 3 ವಾರ್ಡ್ ಇತ್ತು, 12 ಹೋಟೆಲ್ ಸೋತಿದ್ದೀನಿ ನಾನು. ಬರೀ ಅವತ್ತು ಖರ್ಚು ಮಾಡಿದ್ದು ಬರೀ ಗೌರ್ಮೆಂಟ್ ದುಡ್ಡು 3,000 ರೂಪಾಯಿ ಮಾತ್ರ ಖರ್ಚು ಮಾಡಿರೋದು. ಅವ್ರು ತಿಳ್ಕೊಬೇಕು ಸರ್. ಅವರು 12 ಹೋಟೆಲ್ ಬರೀ ಸೋತಿರೋದು ನಾನು. ಅವ್ರ ಆಪೋಸಿಟು 3 ವಾರ್ಡ್ ಇತ್ತು ಮೊದಲು ಬೋಗಾದಿ, ಇವಾಗ 8 ವಾರ್ಡ್ ಆಗಿ ಹೈಯೆಸ್ಟ್ ಲೀಡಲ್ಲಿ ಬೋಗಾದಿ ಗ್ರಾಮದಲ್ಲಿ 6ನೇ ವಾರ್ಡಲ್ಲಿ ಗೆದ್ದಿದ್ದೀನಿ ಸರ್. ನನಗೆ ಮತದಾರ ಪ್ರಭುಗಳೇ ಗುರುಗಳು, ಮತದಾರ ಪ್ರಭುಗಳೇ ನನಗೆ ದೇವರು. ನಾನು ಯಾರು ಅವ್ರು ನನಗೆ ಗುರುಗಳಂತ ಅವ್ರು ಹೇಳ್ಕೊಬಿಟ್ರೆ ಆಗೋಯ್ತಾ? ನಾವು ಹೇಳ್ಬೇಕಲ್ವ ಸರ್. ನಾವು ಯಾವತ್ತೂ ಗುರುಗಳು ಅಂತ ನಮ್ಮ ಗುರುಗಳು ಅಂತ ಹೇಳ್ಬೇಕಾರೆ ನಾವು ಹೇಳಬೇಕು, ಅವ್ರು ಹೇಳ್ಬಾರ್ದು ಅಲ್ವಾ ಸರ್? ನೀವೇ ಹೇಳಬೇಕು. ಗುರುಗಳು ಅಂತ ಅವ್ರು ಹೇಳ್ಕೊಂಡ್ರೆ ಗುರುಗಳನ್ನ ನಾವು ಹೇಳಬೇಕು, ಶಿಷ್ಯಂದಿರು ಹೇಳಬೇಕು. ಗುರುಗಳೇ ನಾನೇ ಗುರುಗಳು ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಸರ್. ನಂಗೆ ಮತದಾರ ಪ್ರಭುಗಳು ಗುರುಗಳು, ಮತದಾರ ಪ್ರಭುಗಳೇ ನಂಗೆ ದೇವರುಗಳು. ನೀವೀಗ ಇವಾಗ ಯಾವ ಪಾರ್ಟಿಲಿದ್ದೀರಿ ಸರ್? ಸರ್ ನಾನು ಕಾಂಗ್ರೆಸ್ ಪಾರ್ಟಿಲಿದ್ದೆ ಸರ್. ನಾನು ಫಸ್ಟು JDS ಇದ್ದಿದ್ದೆ. ನಾನು ಕಾರಣಾಂತರದಿಂದ ಕಾಂಗ್ರೆಸ್ಸಲ್ಲಿದ್ದೀನಿ. ಕಾಂಗ್ರೆಸ್ಸಲ್ಲಿದ್ದೀನಿ ಸರ್. ಈಗ ಈಗ ತ್ಯಾಗರಾಜ್ ಇರ್ಬೋದು, ನೀವಿರ್ಬೋದು, ಸಾಕಷ್ಟು ಜನ ಎಲ್ಲ ಕಾಂಗ್ರೆಸ್ ಲೀಡರ್ಗಳೇ, ಅವರು ಕಾಂಗ್ರೆಸ್ ಲೀಡರ್ಗಳೇ. ಕೂತ್ ಬಗೆಹರಿಸ್ತೇನೆ ಕಾಂಗ್ರೆಸ್ ಲೀಡರ್ಗಳಿಗೆ ಹೊಡೆದಾಡ್ಕೊಂಡ್ರೆ ಹೆಂಗೆ ಅಂತ? ಸರ್ ಆ ಥರ ಅಲ್ಲ, ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಪಕ್ಷ ಇಲ್ಲ ಸರ್, ಇಲ್ಲಿ ಪಕ್ಷ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಸರ್. ನಾವು ಪಕ್ಷ ನಾವು ನೋಡಲ್ಲ ಸರ್. ನಮಗೆ ಅವರು ಬಂದಿರೋ ಸರ್, ಯಾಕಂದರೆ ಅಲ್ಲಿ ಒಳ್ಳೆ ಕೆಲಸ ಐತೆ ಅಂತಲೇ ಅವ್ರು ಬಂದಿರೋದು. BJP ನಾಯಕರು ಬಂದಿದ್ದಾರೆ, JDS ನಾಯಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಒಳ್ಳೇದಿದೆ ಅಂತ ಬಂದಿದ್ದಾರೆ ಹೊರತು, ಗ್ರಾಮದ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಬಂದಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ಯಾಯ ಇದ್ದರೆ ಯಾರೂ ಬರಲ್ಲ, ಯಾರೂ ಸಪೋರ್ಟು ಮಾಡಲ್ಲ. ನಮಗೆ ಸ್ನೇಹಿತರ ಶಕ್ತಿಗಳಿಂದ ನಾವು ಯುವ ಸಮುದಾಯದಿಂದಲೇ ನಾವು ಇದನ್ನ ಹೋರಾಟ ಮಾಡೋಕ್ಕೆ ಮಾಡಿದ್ವಿ. ಗಂಭೀರವಾಗಿ ಅಲಿಗೇಷನ್ ಮಾಡ್ತಿರಲ್ಲ, ನನಗೊಂದು ಡೌಟ್ಸ್ ಇದೆ. ನೀವು ಕ್ವಶನ್ಸ್ ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಷ್ಟು ಕೋಟಿಗಿದ್ದೀರಾ ನೀವು? ಸರ್ ಭಗವಂತ ಏನೋ ಕೊಟ್ಟಾನ ಸರ್, ಇಟ್ಕೊಂಡಿದ್ದೀವಿ ಅಷ್ಟು ಬಿಟ್ಟರೆ ಸರ್. ಆ ಥರ ಏನಿಲ್ಲ ಸರ್. ನಾವು ಜೀವನ ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಐತೆ ಸರ್ ಅಷ್ಟೇ. ನಮ್ಮ ಮಕ್ಕಳು ಮರಿ ನೋಡ್ಕೊಂಡು ಜೀವನ ಮಾಡೋಷ್ಟು ದುಡ್ಡು ಐತೆ. ಅವ್ರು ಹೇಳೋ ಕೋಟ್ಯಾಧಿಪತಿ ಅಂತ ಹೇಳೋರು, ಅವರಿಂದ ನಾವು ಕೋಟ್ಯಾಧಿಪತಿ ಆಗೋದು ಬಿಡಿ ಸರ್. ಅದಕ್ಕೇನು ಸರ್ 1000 ಕೋಟಿ ಅದೇನು ಹೇಳ್ತಾರಲ್ಲ, 1000 ಕೋಟಿ ಯಾರು ಮಾಡೋಕ್ಕೈತದೆ ಸರ್ ಅಂತ? ಖಂಡಿತ ಇಲ್ಲ. ಸತ್ಯೋಲ ಕಾಮಿಡಿ ಅವ್ರು ಸುಮ್ಮನೆ ಏನೋ ನನ್ನ ಮೇಲೆ ಗೂಬೆ ಕುಣಿಸ್ಬೇಕು ಅಂತ ಮಾಡಿದರೆ ಹೊರತು, ನಾವು ಸ್ವಂತ ಶಕ್ತಿಯಿಂದ ಜೀವನ ಮಾಡ್ಕೊಂಡು ಮಕ್ಕಳು ಮರಿ ಸಾಕೊಂಡು ಹೋಗೋ ಅಷ್ಟು ನಮ್ಮ ಹತ್ರ ಐತೆ ಸರ್ ಅಷ್ಟೇ. ಸಾಕಷ್ಟು ಕೇಸ್ಗಳಿದೆ ಅವ್ರ ಮೇಲೆ. ನಾಳೆ ದಿನ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಹಂತವಾಗಿ ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ತೀನಿ ಸರ್. ಒಂದು ಕೇಸು ಇಲ್ಲ. ನನ್ನ ಕೇಸ್ ಇರೋದೇ ಹೋರಾಟದ ಕೇಸು. ರಿಂಗ್ ರೋಡಲ್ಲಿ ಪದೇ ಆಕ್ಸಿಡೆಂಟ್ ಆಯ್ತಿತ್ತು, ಅದಕ್ಕೆ ಹೋಗಿ ನಾವು ಹೋರಾಟ ಮಾಡಿದೋ ಇಲ್ಲಿ ಹಂಸಾಕಿ ಅಂತ, ಅದೊಂದು ಕೇಸ್ ಇದೆ. ಅಷ್ಟು ಬಿಟ್ಟರೆ ನನಗೆ ಯಾವ ಕೇಸು ಇಲ್ಲ ಸರ್. ಯಾವ ಕೇಸು ಇದು ಮಾಡಿಲ್ಲ. ನನ್ನ ಕೇಸಿಗೆ ಕೋರ್ಟ್ ಮೆಟ್ಟೆ ಹತ್ತಿರಲಿಲ್ಲ. ನಾನು ಹೋರಾಟಕ್ಕೆ ಬಂದಮೇಲೆ ಕೋರ್ಟ್ ಮೆಟ್ಲು ಹತ್ತಿರೋದು. ಯಾರೇಜ್ರವರು 24 ಕ್ಯಾರೆಟ್ ಗೋಲ್ಡ್ ಸರ್. ನಾನು ತಿಳಿದಾಗ ನಾನು ಗೋಲ್ಡೆ ಸರ್. ನಾನೇನಾರು ಮೋಸ ಮಾಡಿದರೆ ನಾನು ತಪ್ಪು ಅಂತ ಹೇಳೋದು. ನಾನು ತಿಳಿದಾಗ ನಾನು ಗೋಲ್ಡೆ. ಯಾಕಂದ್ರೆ ನಾನು ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನ್ಯಾಯಯುತವಾಗಿ ಹೋಗ್ತಾ ಇದ್ದೀನಿ, ನ್ಯಾಯಯುತವಾಗಿ ಬೆಳಿತಾನೆ. ಮತ್ತು ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ ಅವ್ರಿಗೊಂದು ಹೇಳ್ತೀನಿ. ಯಾಕಂದರೆ ನಾವು ಬಡವರು ಹಂಗೆ ಇರಬೇಕಾ? ಶೋಷಿತರಾಗೇ ಇರಬೇಕಾ? ಬೆಳಿಬೇಡ್ವಾ ನಾವು? ಅಲ್ವಾ ಸರ್? ಹೇಳಿ, ನೀವು ಹೇಳಿ. ಕಷ್ಟಪಟ್ಟು ದುಡಿತಿದ್ದೀವಿ ನಾವು. ಬೇವ್ರನ್ನ ರಕ್ತ ಥರ ಸುರಿಸಿ ದುಡಿದಿದ್ದೀವಿ ಹೊರತು, ನಾವು ಒಂದು ಟೈಮ್ ತಿಂದರೆ ಹೋಯ್ತು ಅಂತ ಉಂಡ್ರೆ ಹೋಯ್ತು ಅಂತ ದುಡ್ದು ಸಂಪಾದನೆ ಮಾಡಿರೋದು ಹೊರತು. ಅವ್ರನ್ನ ರಕ್ತಸ್ತರ ಅಂತ ಹೇಳಿದ್ರಿ. ನಿಮ್ಮ ಉದ್ಯೋಗ ಏನು ಅಂತ ಸರ್? ಸರ್ ನಂದು ಮೊದಲು ಸ್ಕೂಟ್ರ್ ಗ್ಯಾರೇಜ್ ಇತ್ತು ಸರ್. ಸ್ಕೂಟ್ರ್ ಗ್ಯಾರೇಜ್ ಒಳ್ಳೆ ವ್ಯಕ್ತಿ ಅಂತ ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಗೆಲ್ಸಿದ ಮೇಲೆ ಸರ್ ನಾವು ಹೇಳವ್ರೆ ಮನೆ ಬಾಡಿಗೆ ಕೊಡಿಸ್ತಿರೋ ಅಂತ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಸರ್. ಮನೆ ಬಾಡಿಗೆ ಕೊಡಿಸ್ತಿದ್ದೆ. ಫಸ್ಟ್ ಮನೆ ಬಾಡಿಗೆ ಕೊಡಿಸ್ದೆ, ಆಮೇಲೆ ರೀಸೇಲ್ ಮಾಡ್ಕೊಂಡೆ ಸೈಟ್ಗಳನ್ನ. ಆಮೇಲೆ ನಾನೇ ಡೆವಲಪ್ ಮಾಡ್ತಾಯಿದ್ದೀನಿ. ಅದು ನನ್ನ ಶಕ್ತಿ ಮತ್ತು ನನ್ನ ಒಳ್ಳೆತನದಿಂದ ನಾನು ಬರ್ತಾಯಿದ್ದೀನಿ. ಆದರೆ ಬೇರೆ ಯಾರದೇ ಜಮೀನಾಗಲಿ, ಬೇರೆ ಯಾವುದೇ ಇದಾಗಲಿ ನಾನು ಮೋಸ ಮಾಡಿಲ್ಲ ಸರ್. ನಾನು ಮಾಡೋದು ಇಲ್ಲ, ನನಗೆ ಬೇಡ ಸರ್. ಅದು ಈ ಹರಿಗಿರಿ ಸೇವಾ ಪ್ರತಿಷ್ಠಾನ ಏನಿದೆ, ಇದು ಶುರುವಾದಾಗ ನಾರಾಯಣ್ ಭಟ್ರು ಅನ್ನೋರು ಅಧ್ಯಕ್ಷರು ಆಯ್ತಾರೆ. ಅವರು ಗುರುಕುಲ ಯೋಗಾಶ್ರಮ ನಡೆಸ್ತಾ ಇರ್ತಾರೆ ಮೈಸೂರಿನಲ್ಲಿ. ಅವ್ರ ಜೊತೆಗೆ ಯಾರ್ಯಾರು ಮೆಂಬರ್ ಇರ್ತಾರೆ ಅಂದರೆ ಮಾದೇವು, ಸ್ವಾಮಿ, ಚಂಪಾ, ಮಂಜುಳಮ್ಮ, ಮಲ್ಲಯ್ಯ, ಸಿದ್ಧಲಿಂಗಯ್ಯ, ಮಾದಯ್ಯ, ಮರಿದೇವರು, ಕೆಂಪಯ್ಯ, ರಾಮಕೃಷ್ಣ, ನಾಗಮ್ಮ, ರಾಜಮ್ಮ, ಸಿದ್ದಮ್ಮ, ಸಣ್ಣಮ್ಮ, ಕೆಂಪದೇವಮ್ಮ, ಗೌರಮ್ಮ, ಲಕ್ಷ್ಮಿ,
ತಿರ್ಗಾ ಮಾದಮ್ಮ, ನಾಗರತ್ನಮ್ಮ, ಪುಟ್ಟಮಾದಮ್ಮ, ಈ ಥರ 21 ಜನದ್ದು ಒಂದು ಸದಸ್ಯತ್ವ ಇರೋ ಒಂದು ಪ್ರತಿಷ್ಠಾನನ ಇವರು ಸ್ಟಾರ್ಟ್ ಮಾಡ್ತಾರೆ. ಇದು 86, 87 ಅವ್ರದ್ದೇನು ಪ್ರತಿಷ್ಠಾನ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಇದ್ದಂಥ ಸದಸ್ಯರ ವಿವರಗಳಿದು. ಆವಾಗಿಂದ ಇದು ನಡ್ಕೊ ಬರುವಾಗ ಇದನ್ನು ಈ ಪ್ರತಿಷ್ಠಾನಕ್ಕೆ ಜಿಲ್ಲಾಧಿಕಾರಿಗಳಿಂದ ಭೋಗದಲ್ಲಿದ್ದಂಥ ಸರ್ವೆ ನಂಬರು 32ರಲ್ಲಿ 25 ಗುಂಟೆ ಖರಾಬ್ ಜಾಗ ಇರುತ್ತೆ. ಈಗಿರೋ ಏನು ನಮ್ಮದು ಹೋರಾಟ ಮಾಡ್ತಾಯಿದ್ದೀವಿ ಜಾಗ ಸರ್ಕಾರ ಉಳಿಸ್ಬೇಕು ಅಂತ, ಅದು ಸುಮಾರು 32ನೇ ಸರ್ವೆ ನಂಬರ್ 25 ಗುಂಟೆ ಜಾಗ ಇರುತ್ತೆ. ಅದನ್ನು ಈ ಪ್ರತಿಷ್ಠಾನದ ಉದ್ದೇಶಕ್ಕೆ ನಾನು ಮೊದಲೇ ಹೇಳ್ದಂಗೆ ಅನಾಥಾಶ್ರಮ, ಸಮಾಜ ಮಂದಿರ, ಪ್ರಾರ್ಥನಾ ಮಂದಿರ, ಈ ಅನಾಥಾಶ್ರಮ ಈ ಥರದ್ದನ್ನು ಕಟ್ತೀವಿ ಅನ್ನೋ ಉದ್ದೇಶ ಕಟ್ಟಿ ಅದನ್ನು ನಡೆಸಿ ಸುಮಾರು ಜನಕ್ಕೆ ಉಪಯೋಗಕ್ಕಾಗುವಂಥ ಪ್ರಯತ್ನಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಆದರೆ 87ರಿಂದನೂ ಅಲ್ಲೇನು ಮಾಡ್ತಾರೆ, ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾವುದೇ ಪ್ರತಿಷ್ಠಾನ ಆಗಲಿ ಮಂಜೂರಾದ ಉದ್ದೇಶಕ್ಕಾಗಲಿ ಒಂದು ದಿನವೂ ಅದನ್ನು ಮಂಜೂರಾತಿಗೆ ಆಗಿರೋ ಇದನ್ನು ಉದ್ದೇಶಕ್ಕೆ ಬಳಸ್ಕೊಂಡಿಲ್ಲ ಅವರು. ಅದೇನಾಗುತ್ತೆ, ಅದು 2020-21ವರೆಗೂ ಅವರು ಆಡಿಟಿಂಗ್ ಆಗಲಿ ಏನು ಮತ್ತೊಂದು ಮಾಡದೆ ಮಧ್ಯದಲ್ಲಿ ಏನು ಮಾಡ್ತಾರೆ, ನಾರಾಯಣ ಭಟ್ರು ನಾನು ಫಾರಿನ್ಗೆ ಹೋಗಿದ್ದೆ, ನಾನು ಅಲ್ಲಿ ಹೋಗಿದ್ದೆ, ಕಾರಣಾಂತರಗಳಿಂದ ಇದು ನಾನು ಆಡಿಟಿಂಗ್ ಮಾಡೋಕ್ಕಾಗಿಲ್ಲ, ಅದು ಇದು ಅಂತೇಳಿ ಯಾವಾಗ ಭೂಮಿ ಬೆಲೆ ಜಾಸ್ತಿ ಆಯಿತು ಅವಾಗ ಏನು ಮಾಡ್ತಾರೆ, ಅವರು ಇದು ಮಾಡ್ತಾರೆ, ನಾನು ಆಡಿಟಿಂಗ್ ಮಾಡೋಕ್ಕಾಗೋದ್ರಿಂದ ನನಗೆ ಏನಾದರೆ ನಾನು ಪೆನಾಲ್ಟಿ ಕಟ್ಟಿ ನನಗೆ ಇದನ್ನು ರಿನ್ಯೂವಲ್ ಮಾಡಿಕೊಡಿ ಅಂತಂದ್ಬಿಟ್ಟು ಮಾಡ್ತಾರೆ. ಆ ರಿನ್ಯೂವಲ್ ಮಾಡೋ ಟೈಮಲ್ಲಿ ನಾಗರಾಜ್ ಅವರು ಏನು ಮಾಡ್ತಾರೆ, ಈ ನಾರಾಯಣ ಭಟ್ಟ ಅಂತ ಏನಿದ್ದಾನೆ ಅವನು ಸ್ವಹಿತಾಸಕ್ತಿಯಿಂದ ವೈಯಕ್ತಿಕ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ಟ್ರಸ್ಟ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾನೆ ಅಂತಂದ್ಬಿಟ್ಟು ನಮ್ಮ ಭೋಗಾದಿ ಗ್ರಾಮಸ್ಥರು, ಹರಿಜನ ಕಾಲೋನಿ ಗ್ರಾಮಸ್ಥರು ಮತ್ತು ಅವರು ಏನು ಮಾಡ್ತಾರೆ, ಎಲ್ಲರೂ ಸೇರಿ ನೋಂದಣಾಧಿಕಾರಿಗಳಿಗೆ ಅರ್ಜಿ ಕೊಡ್ತಾರೆ 2021ರಲ್ಲಿ. ನಾಗರಾಜ್ ಅವ್ರ ನೇತೃತ್ವದಲ್ಲಿ ಇವರು ವೈಯಕ್ತಿಕ ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಹರಿಗಿರಿ ಸೇವಾ ಪ್ರತಿಷ್ಠಾನನ ದುರುಪಯೋಗ ಪಡಿಸ್ಕೊಂಡು ಆ ಜಾಗನ ಬೇರೆ ಉದ್ದೇಶ ಬಳಸ್ಕೊಳ್ಳೋ ಉದ್ದೇಶದಿಂದ ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು ಟ್ರಸ್ಟನ್ನು ವಜಾ ಮಾಡಿ ಟ್ರಸ್ಟ್ನ ನವೀಕರಣ ಮಾಡಬೇಡಿ ಅಂತ ಕೊಡ್ತಾರೆ. ಯಾವಾಗ ಇವರು ಟ್ರಸ್ಟ್ನ ನವೀಕರಣ ಮಾಡಬೇಡಿ ಅಂತ ಕೊಟ್ಟು 4ನೇ ವರ್ಷಕ್ಕೆ ಇವರು ಅಧ್ಯಕ್ಷರಾಗ್ತಾರೆ. ನಾಗರಾಜ್ ಅವರು ಪ್ರತಿಷ್ಠಾನ ಓಪನ್ ಆದಾಗಿಂದ 2020-21ವರೆಗೂ ಅವರ ಮೆಂಬರ್ ಎಲ್ಲ ಟ್ರಸ್ಟ್ಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ರೇನು ಮಾಡ್ತಾರೆ, 2021ರಲ್ಲಿ ಏಕಾಏಕಿ ಅವರೇ ಅಧ್ಯಕ್ಷರಾಗ್ಬಿಡ್ತಾರೆ ಡೈರೆಕ್ಟು. ಯಾವಾಗ ಇವರು ಅಲ್ಲಿ ಅವರು ಅಬ್ಜೆಕ್ಷನ್ ಕೊಡ್ತಾರೆ, ಅಬ್ಜೆಕ್ಷನ್ ಕೊಟ್ಟು 4ನೇ ವರ್ಷಕ್ಕೆ ಇವರೇ ಅಧ್ಯಕ್ಷರು. ಅದಕ್ಕೆ ನಾರಾಯಣ ಭಟ್ರು ಬರ್ಕೊಟ್ರು ಅಂತ ಲೆಟರ್ ಕೊಡ್ತಾರೆ. ಅದು ಸತ್ಯ ಸುಳ್ಳು ಅದು ಸರ್ಕಾರ ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಅದೇ ಉದ್ದೇಶಕ್ಕೆ ಹೋರಾಟ ಮಾಡೋಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ. ಅದಾದಮೇಲೆ ಏನು ಮಾಡ್ತಾರೆ, ನಾಗರಾಜ್ ಅವರು ಅಧ್ಯಕ್ಷರಾದಮೇಲೆ ವಾಣಿಜ್ಯ ಬಳಕೆಗೋಸ್ಕರ ಕೆಲವು ಜಾಗನ ತುಂಡು ಜಾಗಗಳನ್ನ ಬಾಡಿಗೆ ಕೊಡೋಕ್ಕೆ ಶುರು ಮಾಡ್ತಾರೆ. ನಾವು ಏನೋ ಸಣ್ಣ ಪುಟ್ಟ ಇರ್ಬೋದು, ಅದು ಏನೋ ನಮಗೂ ಗೊತ್ತಿಲ್ಲ ಇರಲಿ ಅಂತ ಸುಮ್ಮನೆ ಮಾಡ್ದು. ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಪ್ಲಿಕೇಶನ್ ಹಾಕಿ ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವು ಸರ್ಟಿಫೈಡ್ ಕಾಪಿ ತಗೊಂಡು ಒಬ್ಬ ಅಡ್ವೊಕೇಟ್ನ ವಿಚಾರಿಸಿ ಅದು ಕರೆಕ್ಟಾಗಿದೆಯಾ, ಅದು ಲೀಗಲ್ ಆಗಿದೆಯಾ ಅವರು ಅಥವಾ ಅವರು ದುರುದ್ದೇಶದಿಂದ ಬಳಸ್ತಾ ಇದ್ದಾರೆ ಎಲ್ಲ ವಿಚಾರಿಸಿದಾಗ ಅದು ದುರುದ್ದೇಶಪೂರ್ವಕ ಆಗಿದೆ, ಅದನ್ನು ರದ್ದು ಮಾಡಿಸ್ಬೇಕು, ಸರ್ಕಾರದ ಆಸ್ತಿನ ಸರ್ಕಾರಕ್ಕೆ ಉಳಿಸ್ಬೇಕು ಅಂತಂದ್ಬಿಟ್ಟು ನಾವು ವಕೀಲರ ಮುಖಾಂತರ ಕೋರ್ಟ್ಗೆ ಹೋದ್ವು. ಕೋರ್ಟ್ಗೆ ಹೋಗಿ 29ನೇ ತಾರೀಕು ಜನವರಿ ತಿಂಗಳ 29ನೇ ತಾರೀಕು ಯಾವಾಗ ಪೇಪರ್ ನೋಟಿಫಿಕೇಶನ್ ಕೊಟ್ಟವು, ಅದ್ರ ಇದನ್ನು ಈ ಜಮೀನಿಗೆ ಸಂಬಂಧಪಟ್ಟಂತೆ ಇದು ಟ್ರಸ್ಟ್ ವಿರುದ್ಧವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ, ಇದ್ರ ಬಗ್ಗೆ ಯಾರೂ ಹಸ್ತಕ್ಷೇಪ ಮಾಡಬಾರ್ದು ಅಂದ್ಬಿಟ್ಟು ನಾವು ಪೇಪರ್ ನೋಟಿಫಿಕೇಶನ್ ಕೊಡ್ತೀವಿ 29ನೇ ತಾರೀಕು. ಅದಾಗ್ತಿದ್ದಂಗೆ ಇವರು ಕಾಂಪೌಂಡ್ ಹಾಕಕ್ಕೆ ಬರ್ತಾರೆ, ನಮ್ಮ ಜಾಗ ಇದು ಅಂತಂದ್ಬಿಟ್ಟು ಕಾಂಪೌಂಡ್ ಹಾಕಕ್ಕೆ ಬರ್ತಾರೆ. ಕಾಂಪೌಂಡ್ ಹಾಕೋದನ್ನು ತಡೆದಾಗ ನಮ್ಮ ಪೊಲೀಸವರು ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅವರು ಮಧ್ಯದಲ್ಲಿ ಬರ್ತಾರೆ. ಅವರು ನಾವಲ್ಲಿ ಅತಿರೇಕ ಆಗ್ಬೋದು, ಕಮ್ಮುಗೊಲೆ ಆಗ್ಬೋದು ಅಂತೇಳಿ ನಮ್ಮನ್ನ ACP ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ACP ಸಾಹೇಬ್ರು ಏನು ಮಾಡ್ತಾರೆ, ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರೇನು ಮಾಹಿತಿ ಕೊಡ್ತಾರೆ, ಇದು ಲೀಗಲಾಗಿ ಯಾರು ಜಿನಿಯನ್ ಓನರು ಅದನ್ನೆಲ್ಲ ಚೆಕ್ ಮಾಡಬೇಕಾದ್ರೆ ಅವ್ರು ಬೇಕು, ನಾವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ತೀವಿ, ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ನಾವು ಸುಮಾರು 4ನೇ ತಾರೀಕು ಅಥವಾ 5ನೇ ತಾರೀಕು ಅನಿಸುತ್ತೆ, 4ನೇ ತಾರೀಕು ನಮಗೆ ತಹಶೀಲ್ದಾರ್ ಆಫೀಸ್ನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದರು. ಅಲ್ಲಿಗೆ ACP ಸಾಹೇಬರು ಬಂದಿದ್ದರು, ನಮ್ಮ ಗ್ರಾಮದ ಮುಖಂಡರುಗಳನ್ನ ಹೋಗಿದ್ವು, ನಾನು ಹೋಗಿದ್ದೆ, ಮತ್ತು ತಹಶೀಲ್ದಾರ್ ಇದ್ದರು, ಆಮೇಲೆ ನಮ್ಮ ಸರಸ್ವತಿಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು. ಅವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದಾಗ ಅವ್ರೇನು ಮಾಡಿದ್ರು, ಎಲ್ಲರೂ ಪರಿಶೀಲನೆ ಮಾಡಿ ಅವರ ಕಡೆ 2 ಕಡೆಯಿಂದ ವಾದ ವಿವಾದಗಳನ್ನು ಪರಿಶೀಲಿಸಿ ಕೊನೆಗೇನು ತೀರ್ಮಾನ ಮಾಡ್ತಾರೆ, ನೋಡಿಯಪ್ಪ ಇದು ತೀರ್ಮಾನ ಆಗ್ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿರೋದ್ರಿಂದ ಇವ್ರು ಡಾಕ್ಯುಮೆಂಟ್ ನೋಡಿದಾಗ ಇವ್ರದ್ದು ಅಂತ ಮೇಲೋಟಕ್ಕೆ ಕಂಡು ಬಂದ್ರೂ ಇಲ್ಲಿ ಯಾವುದೇ ರೀತಿಯ ಸಿವಿಲ್ ಕಾಮಗಾರಿಗಳನ್ನ ಮಾಡಬಾರ್ದು, ಪರ್ಮನೆಂಟ್ ಸ್ಟ್ರಕ್ಚರ್ ಆಗಲಿ ಕಾಂಕ್ರೀಟ್ ಸ್ಟ್ರಕ್ಚರ್ಗಳನ್ನಾಗಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ನಿಮ್ಗೆ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಇಲ್ಲದೆ ಏನೂ ಮಾಡಬಾರ್ದು, ಮತ್ತು ಯಥಾಸ್ಥಿತಿ ಕಾಪಾಡಬೇಕು, ಯಾರಿಗೂ ಬಾಡಿಗೆ ಕೊಡಬಾರ್ದು, ಅಟ್ಲೀಸ್ಟ್ ಬಾಡಿಗೆ ಕೊಟ್ಟಿರೋರೆಲ್ಲರೂ ಖಾಲಿ ಮಾಡಿಸ್ಬೇಕು, ಈಗ ಏನಿದೆ ಯಥಾಸ್ಥಿತಿ ಹಂಗೆ ಕಾಪಾಡಬೇಕು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಇಬ್ಬರಿಗೂ ಮನವರಿಕೆ ಮಾಡಿ ಕಳಿಸ್ತಾರೆ. ತಹಶೀಲ್ದಾರ್ ಅವರು ಮಹೇಶ್ ತಹಶೀಲ್ದಾರ್ ಸಾಹೇಬರು ಅವತ್ತು ಆ ಥರ ಹೇಳಿ ಕಳಿಸ್ತಾರೆ. ಅದಾದಮೇಲೆ 5ನೇ ತಾರೀಕು ಏನು ಮಾಡ್ತಾರೆ, ಅವರು ಆಜಿಟೀಸು ಮುಳ್ತಂತಿ ಹಾಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾವೇನು ಕೇಳಿಲ್ಲ, JCB ತಗೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿಸ್ತಾರೆ, ಇರಲಿ ಯಾರೋ ಒಬ್ರು ಕ್ಲೀನ್ ಮಾಡಿಸ್ಲಿ, ಚೆನ್ನಾಗಿರಲಿ ಜಾಗ, ಊರ ಮುಂದೆ ಜಾಗ ಚೆನ್ನಾಗಿರಲಿ ಅಂತ ನಾವು ಸುಮ್ಗಿರ್ತೀವಿ. ಅದ್ರ ಮಾರನೆಗೆ ಏನು ಮಾಡ್ತಾರೆ, ನಿನ್ನೆ ಅಂದರೆ 6ನೇ ತಾರೀಕು ಏನು ಮಾಡ್ತಾರೆ, ಏಕಾಏಕಿ ಹರಿಗಿರಿ ಸೇವಾ ಪ್ರತಿಷ್ಠಾನನೇ ಇಲ್ಲ, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಬಂದ್ಬಿಡ್ತು, ಬೋರ್ಡು ಯಾವುದೋ ಅಲ್ಲೊಂದು ತಾತ್ಕಾಲಿಕ ಬಿಲ್ಡಿಂಗ್ ಇತ್ತು, ಅಲ್ಲೇನು ಮಾಡ್ತಾರೆ, ಹರಿಗಿರಿ ಸೇವಾ ಪ್ರತಿಷ್ಠಾನನೇ ಬೋರ್ಡೇ ಇಲ್ಲ ಅಲ್ಲಿ. ಇದಕ್ಕಿದ್ದಂಗೆ ಅದೇನು ಮಾಡುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಅಂತ ಬಂತು.
ನಮ್ಮ ಊರು ಮುಖಂಡರುಗಳೆಲ್ಲ ಮಾತಾಡಿದ್ವು, ಎಲ್ಲ ಕೇಳಿದ್ವು, ಇಲ್ಲಪ್ಪ ಅದು ಯಾವ ಉದ್ದೇಶಕ್ಕೆ ಬಳಕೆ ಆಗೋದು ಅದೇ ಉದ್ದೇಶಕ್ಕೆ ಬಳಕೆ ಆಗಬೇಕು, ಇಲ್ಲಾಂದರೆ ಸರ್ಕಾರ ವಾಪಸ್ ತಗೊಂಡು ಸರ್ಕಾರಿ ಯೋಜನೆಗಳು ಉಪಯೋಗಿಸ್ಬೇಕು ಅಂತಂದ್ಬಿಟ್ಟು ನಾವು ಹೋರಾಟ ಮಾಡ್ತಿರೋದು, ಅದನ್ನು ತಗ್ಸ್ಬೇಕು ಅಂತಂದ್ಬಿಟ್ಟು ನಾವೆಲ್ಲ ಊರಿನ ಮುಖಂಡರುಗಳು ನಮ್ಮ ಹುಡುಗರುಗಳೆಲ್ಲ ಸೇರಿ ಅಲ್ಲಿ ಹೋಗಿ ಗಲಾಟೆ ಮಾಡಿದಾಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ತೆಗೆದ್ರು. ಬೆಳಗ್ಗೆ ಆ ಬೋರ್ಡ್ ತೆಗೆದ್ಬಿಟ್ಟು ಏನು ಮಾಡಿದ್ರು, ತಿರ್ಗಾ 3 ಗಂಟೆ 4 ಗಂಟೆ ಸಮಯ ಆದಮೇಲೆ ಏನು ಮಾಡ್ತಾರೆ, ಹರಿಗಿರಿ ಸೇವಾ ಪ್ರತಿಷ್ಠಾನ ಅಂತ ದೊಡ್ಡದಾಗಿ ಹಾಕಿ ತಿರ್ಗಾ ಕೆಳಗಡೆ ಹಾಕ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಅಂತ. ಇಲ್ಲಿ ಮಂಜೂರಾತಿ ಆಗಿರೋ ಉದ್ದೇಶ ಏನು ಸರ್, ಶಾಲೆ, ಪ್ರಾರ್ಥನಾ ಮಂದಿರ, ಅನಾಥಾಶ್ರಮ ಈ ಥರ. ಅವ್ರ ಸಮುದಾಯ ಭವನ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾರು? ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾರೆ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಇಲ್ಲದೆ ಯಾವುದೇ ಕಾಮಗಾರಿಗಳಲ್ಲಿ ಯಾವುದೇ ಚೇಂಜಸ್ ಆಗಲಿ ಮಾಡಬಾರ್ದು ಅಂತಾರೆ. ಇವ್ರು ಹೆಂಗೆ ಮಾಡಿದ್ರು? ನಾವು ಇದ್ರ ವಿರುದ್ಧ ಹೋರಾಡ್ತಿದ್ದೆ ಹೊರತು ಅವ್ರೇನು ಮಾಡ್ತಾರೆ, ಯಾರೋ ಒಬ್ಬರನ್ನ ವೈಯಕ್ತಿಕವಾಗಿ ಯಾರೋ ಒಬ್ಬರ ಮೇಲೆ ದ್ವೇಷ ಹುಟ್ಟಿಸಿ ಅವ್ರನ್ನ ಮಂಕ್ ಮಾಡಿಬಿಟ್ರೆ ಈ ಪ್ರತಿಭಟನೆ ನಿಂತೋಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಗ್ಯಾರೇಜ್ ರವಿಯವ್ರ ಮೇಲೆ ಒಬ್ಬರು ವೈಯಕ್ತಿಕ ಒಬ್ಬನ ಮೇಲೆ ಯಾರು, ಈಗ ನಾವು ಒಂದು ಹೋರಾಟ ಮಾಡಬೇಕು, ಯಾರೊಬ್ಬರು ಮುಂದಾಳೋತಬೇಕು, ಅದನ್ನು ಅವ್ರು ಕೇಳಬೇಕು. ಪಕ್ಷಾತೀತವಾಗಿ ಹೋರಾಟ ಮಾಡ್ತಿದ್ದೀವಿ. ನಿನ್ನೆ BJPಯಲ್ಲಿ ಗುರ್ಸ್ಕೊಂಡು ಇಡೋರು ಬಂದವ್ರೆ, JDSಲ್ಲಿ ಗುರ್ಸ್ಕೊಂಡವ್ರು ಬಂದವ್ರೆ, ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡು, ಇವನ್ ನಾನು ಇವತ್ತುವರೆಗೂ ಯಾವ ಪಕ್ಷದಲ್ಲೂ ಗುರ್ಸ್ಕೊಂಡಿಲ್ಲ. ನಾವು ರಾಜಕೀಯವಾಗಿ ಹೋರಾಡಲ್ಲ. ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ಸರ್ಕಾರಿ ಜಾಗನ ಉಳಿಸಿ ಸರ್ಕಾರದ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಇದಕ್ಕೆ ಹೋಗಿದ್ದೀವಿ ಹೊರತು ಇವತ್ತವರೆಗೂ ನಾನು ಯಾವುದೇ ಮೀಡಿಯಾ ಮುಂದೆನೂ ಬಂದಿಲ್ಲ ಸರ್. ದೊಡ್ಡ ರಾಜಕಾರಣಿಗಳು ಅವ್ರ ವಿಚಾರಕ್ಕೆ ಇನ್ನೂ ಹೋಗಿದೆಯಲ್ಲೋ ಗೊತ್ತಿಲ್ಲ. ನಾವು ನಮ್ಮ ಸಂಬಂಧಪಟ್ಟ MLA ಸಾಹೇಬರು ತಿಳಿಸಿದ್ದೀವಿ, ನಾವು ವಿಚಾರ ಮುಟ್ಟಿಸಿದ್ದೀವಿ. ಸರ್ ಹಿಂಗಾಗ್ತಾ ಇದೆ, ಸರ್ಕಾರಿ ಜಾಗ ಉಳಿಸೋಕೆ ನಾವು ಹೋರಾಟ ಮಾಡ್ತಿದ್ದೀವಿ, ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ದೀವಿ. ಅವ್ರು ನೋಡ್ರಪ್ಪ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿ ಕಂದಾಯ ಅಧಿಕಾರಿಗಳು, ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳು ಎಲ್ಲ ಇದ್ದಾರೆ, ಅವರೆಲ್ಲ ಏನು ತೀರ್ಮಾನ ಮಾಡಿದ್ರೆ ನಡ್ಕೊಳ್ಳಿ ಅಂತ ಹೇಳಿ ಕಳಿಸ್ರು. ಅದ್ರ ಪ್ರಕಾರ ತಹಸೀಲ್ದಾರ್ ಆಫೀಸಲ್ಲಿ ರಾಜ್ಯ ಪಂಚಾಯತಿ ಆಯಿತು. ರಾಜ್ಯ ಪಂಚಾಯತಿ ಅಂತಂದರೆ ವಾದ ವಿವಾದಗಳಾಯಿತು, ಅದ್ರ ಮೇಲೆ ಪರಿಶೀಲಿಸಿ ತಹಸೀಲ್ದಾರ್ ಹೇಳಿದ್ದು ಅದನ್ನು ಅವತ್ತು ನಾವು ಹೋಗಿದ್ದಾಗ. ಅದಾದಮೇಲೆ ಏನು ಮಾಡ್ತಾರೆ, ಸೇರಿಸ್ತಾಯಿಲ್ಲ ಸರ್. ನಾವು ಅಲ್ಲಿ ಒಳಗಡೆ ಯಾರು ಕಾಲಿಡಕ್ಕೆ ಬಿಡ್ತಾಯಿಲ್ಲ. ಅದು ಹರಿಗಿರಿ ಸೇವಾ ಪ್ರತಿಷ್ಠಾನ ಅವ್ರದ್ದೇ. ಹೇಳ್ತಾರೆ ಪೊಲೀಸರು ಅಲ್ಲೇ ಇದ್ದಾರೆ ಸರ್, ಪೊಲೀಸರು ಹೊರಗಡೆ ಕಳಿಸ್ತಾರೆ ನಮ್ಮದು ಇದು ಜಾಗ ಅತಿಕ್ರಮ ಪ್ರವೇಶ ನಿಷೇಧಿಸಿದೆ ಅಂತ ಬೋರ್ಡೆ ಹಾಕೋರೆ ಅಲ್ಲಿ. ಇದು ಈ ಆಸ್ತಿ ಹರಿಗಿರಿ ಸೇವಾ ಪ್ರತಿಷ್ಠಾನಕ್ಕೆ ಸೇರಿದ ಸ್ವತ್ತಾಗಿದ್ದು ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ. ನಾವೆಲ್ಲ ಅತಿಕ್ರಮ ಮಾಡೋರು. ತಗೋಗಿ ನೀವು ಡಾಕ್ಯುಮೆಂಟ್ ಇದ್ರೆ ನಾವು ಲೀಗಲ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅಂತಾರೆ. ನಾವು ಅದೇ ಉದ್ದೇಶಕ್ಕೆ ಕಾನೂನು ಹೋರಾಟ ಮಾಡಿದಾಗ ಇವ್ರು ಯಾವಾಗ ಇದು ಮಾಡ್ರು ಇಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ. ನಾವು ಕಾನೂನು ಹೋರಾಟ ಮಾಡುವಾಗ ಜನಗಳು ಹೋರಾಟ ಮಾಡಿಲ್ಲ ಅಂತಂದರೆ ಇವ್ರು ಏನಾದರೂ ಮಾಡ್ತಾ ಇರ್ತಾರೆ. ಕಾನೂನು ಹೋರಾಟ 5 ವರ್ಷಕ್ಕಾಗ್ಬೋದು, 10 ವರ್ಷಕ್ಕಾಗ್ಬೋದು, ಅದು ನಮಗೆ ಗೊತ್ತಿಲ್ಲ. ಕಾನೂನು ಹೋರಾಟ ಜನಗಳ ಹೋರಾಟ ಮಾಡಲೇಬೇಕಾಗುತ್ತೆ ಸರ್. ಅದಕ್ಕೆ ದುಡ್ಡು ಏನಕ್ಕೆ ಬೇಕು ಸರ್? ನ್ಯಾಯವಾಗಿ ಹೋರಾಡ್ತಾ ಇದ್ದೀವಿ ನಾವು. ಲಾಯರ್ ನಾವೆಲ್ಲ 10 ರೂಪಾಯಿ 20 ರೂಪಾಯಿ ಕಲೆಕ್ಟ್ ಮಾಡಿಕೊಡ್ತೀವಿ. ಯಾಕೆ ಊರಲ್ಲಿ ಜನ ಇಲ್ವಾ ಸರ್? ನಮ್ಮ ಮುಖಂಡರುಗಳಿದ್ರೆ ಜನಗಳಿದ್ರೆ ಎಲ್ಲರೂ 10 ರೂಪಾಯಿ ಕೊಟ್ರಪ್ಪ ಅಂದ್ರೆ ಊರಲ್ಲಿ ಜನ ದುಡ್ಡು ಕೊಡ್ತಾರೆ ಸರ್. ಏನು ಲಕ್ಷಾಂತರ ರೂಪಾಯಿ ಏನು ಬೇಕಾಗಿಲ್ಲ ಲಾಯರ್ ಫೀಸ್ ಕೊಡೋಕ್ಕೆ ಸರ್. ಈಗ ಅವ್ರನ್ನ ನಾವು ಡಬಲ್ ಗೇಮ್ ಮಾಡ್ತವ್ರೆ ಅಥವಾ ಅವ್ರ ಪರ ಇವ್ರ ಪರ ಅಂತ ಹೇಳೋಕ್ಕಾಗಲ್ಲ. ಆಯಿತು ಸರ್, ಅವರು ತಹಸೀಲ್ದಾರ್ ಆರ್ಡರ್ ಮಾಡಿದ್ರು, ಇಲ್ಲಿ ತಹಸೀಲ್ದಾರ್ ಬಂದೇನು ಮಾಡಿಸಿಲ್ಲ. ಇವ್ರು ತಹಸೀಲ್ದಾರ್ ಪರ್ಮಿಷನ್ ತಗೊಂಡೇನು ಮಾಡಿಲ್ಲ. ನಾವು ಯಾವಾಗ ಹೋರಾಟ ಮಾಡಿದ್ರು ಬೋರ್ಡ್ ತಗ್ಸವ್ರೆ. ಅವ್ರನ್ನ ಬೋರ್ಡ್ ಹಾಕಿಂದ ಆದೇಶ ಮಾಡಿಲ್ಲ, ಅವ್ರು ಪರ್ಮಿಷನು ತಗೊಂಡಿಲ್ಲ. ಹಂಗಾಗಿ ನಾವು ಹೋರಾಟ ಮಾಡಿದ ತಕ್ಷಣ ಬೋರ್ಡ್ ತಗ್ಸಿದ್ದಾರೆ. ಈಗ ಯಥಾಸ್ಥಿತಿ ಐತೆ. ಅವರು ತಹಸೀಲ್ದಾರ್ ಸಾಹೇಬರು ಹೆಂಗೆ ಹೇಳೋರು ಹಂಗೆ ಆದೇಶ ಪಾಲಿಸ್ಬಿಟ್ರೆ ನಾವು ಇವತ್ತಿಗೂ ಅದು ಅಪೋಸಿಷನ್ ಇಲ್ಲ. ಕಟ್ಸಿ ಸರ್, ನಾವು ಅದನ್ನೇ ಹೇಳಿದ್ದು, ಮಂಜೂರಾತಿ ಆಗಿರೋ ಉದ್ದೇಶಕ್ಕೆ ಬಳಸಿ ಸರ್. ನಾವು ಇಲ್ಲಿ ಹೋರಾಟ ಮಾಡ್ತಿರೋದು ನಾನು ರವಿ ಮನೆಗೋ ಅಥವಾ ಈ ಗ್ಯಾರೇಜ್ ರವಿ ಮನೆಗೋ ಇನ್ಯಾರು ಹೋರಾಟಕ್ಕೆ ಬಂದರೋ ಅವ್ರವ್ರ ಮನೆಗಳಿಗೋ ಯಾರ ಮನೆಗೋ ಕೊಡಿ ಅಂತ ನಾವು ಹೋರಾಟ ಮಾಡ್ತಿಲ್ಲ. ಸರ್ಕಾರದ ಆಸ್ತನ ಸರ್ಕಾರ ಮಂಜೂರಾತಿ ಉದ್ದೇಶಕ್ಕೆ ಬಳಸ್ಕೊಂಡಿಲ್ಲ, ವಾಪಸ್ ತಗೊಂಡು ಸರ್ಕಾರಿ ಯೋಜನೆಗಳಿಗೆ ಉಪಯೋಗಿಸಿ. ಅದು ಟ್ರಸ್ಟ್ ವಿರೋಧನ ಹೋರಾಡ್ತಾ ಇದ್ದೀವಿ ಸರ್. ಅದು ವೈಯಕ್ತಿಕ, ಅದು ಆ ಟ್ರಸ್ಟಲ್ಲಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರದ್ದು. ನಾವು ಟ್ರಸ್ಟ್ ವಿರೋಧನ ಹೋರಾಡ್ತಾ ಇದ್ದೀವಿ. ಪ್ಯಾರಲಾಗಿ ಆಸ್ತಿನ ಸರ್ಕಾರಕ್ಕೆ ಉಳಿಸ್ಕೊಡ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ಎರಡನ್ನೂ ಜೊತೆ ಹೋರಾಟ ಮಾಡ್ತಿರೋದ್ರಿಂದ ನಮ್ಗೆ ಜಯ ಅಂತೂ ಸಿಗುತ್ತೆ, ಗೆಲುವು ಆಗುತ್ತೆ. ಆವಾಗ ಸರ್ಕಾರಕ್ಕಂತ ವಾಪಸ್ ಕೊಡಿಸಿ ಸರ್ಕಾರಿ ಉದ್ದೇಶ ಅಂದರೆ ನಮ್ಮ ಊರಲ್ಲಿ ಪಟ್ಟಣ ಪಂಚಾಯತಿಗೆ ಸ್ವಂತ ಕಟ್ಟಡ ಇಲ್ಲ ಸರ್. ಇವತ್ತಿಗೂ ಬಾಡಿಗೆ ಕಟ್ಟಡದಲ್ಲಿದ್ದರೆ ನಮ್ಮ ಪಟ್ಟಣ ಪಂಚಾಯತಿಗೆ ಆಲ್ಮೋಸ್ಟ್ 4 ರಿಂದ 5 ವರ್ಷ ಆಯಿತು. ಅದು ಸ್ವಂತಕ್ಕೆ ಏನು ಬೇಕಾದ್ರೆ ಮಾಡ್ಬೋದು. ಆದರೆ ಇಲ್ಲೇನಾಗಿದೆ, ನಮ್ಮ ಪಟ್ಟಣ ಪಂಚಾಯತಿಗೆ ಒಂದು ಸ್ವಂತ ಕಟ್ಟಡ ಇಲ್ಲ. ಅದನ್ನು ಮಾಡಿ ಅಂಥದ್ದು ಮಾಡಿ ಅದು ನಮ್ಮ ಊರಲ್ಲಿ ಇಷ್ಟು ದೊಡ್ಡ ಊರು, ಒಂದು ಸಾರ್ವಜನಿಕ ಆಸ್ಪತ್ರೆ ಇಲ್ಲ. ಸುಮಾರು 10,000 ಓಟೆ 12,000 ಇದೆ ಸರ್. 18 ವರ್ಷ ಮೀರಿದವ್ರು 10,000-12,000 ಇದ್ದಾರೆ ಅಂದರೆ ಮಕ್ಕಳು ಅವರೆಲ್ಲ ಇನ್ನು ಹೊರಗಡೆಯಿಂದ ಬಂದಿರೋರು ಅವರೆಲ್ಲ ಸೇರಿ ಒಂದು 20-25,000 ಅವರೇ. ಇಷ್ಟೊಂದು ಊರಿಗೆ ಒಂದು ಪೊಲೀಸ್ ಸ್ಟೇಷನ್ ಬೇಕು ನಮ್ಮೂರಿಗೆ. ಆ್ಯಕ್ಚುಲಿ ಬೇಕಂದರೆ ಪೊಲೀಸ್ ಸ್ಟೇಷನ್ ಮಾಡಿ, ಇಲ್ಲ ನೀವು ಒಂದು ಸಾರ್ವಜನಿಕ ಆಸ್ಪತ್ರೆ ಮಾಡಿ, ನಮ್ಮ ಪಟ್ಟಣ ಪಂಚಾಯತಿ ಆಫೀಸ್ ಇಲ್ಲ ಮಾಡಿ, ಈ ಥರದ್ದು ಮಾಡಿ. ಆಯಿತು, ಅವ್ರದ್ದೇ ಉದ್ದೇಶಕ್ಕೆ ಬಳಸ್ಕೊತೀರಾ? ಸರ್ಕಾರದಿಂದ ಅನುಮತಿ ತಗೊಂಡು ನಾವು ಕಾನೂನು ಹೋರಾಟ ಮಾಡಿದ್ದೀವಿ, ಮಾಡಿಬಿಟ್ಟು ನೀವೇನು ಮಂಜೂರಾತಿ ಮಾಡ್ಕೊಂಡಿದ್ರೆ ಅದು ಉದ್ದೇಶಕ್ಕೆ ಬಳಸಿ. ನಮ್ಮದೇನು ಅಪೋಸಿಷನ್. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ದೀವಲ್ಲ ಸರ್, ಮಂಜೂರಾತಿ ಉದ್ದೇಶಕ್ಕೆ ನೀವು ಬಳಸಿ. ನೀವು ಹೇಳಿ ಸರ್. ನೆನ್ನೆ ಅಂಬೇಡ್ಕರ್ ಸಮುದಾಯ ಭವನ ಅಂದರೆ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರಾತಿಗಿದೆಯಾ ಸರ್? ಅದು ಸ್ಕೂಲು ಅಂತಲೇ ಮೆನ್ಷನ್ ಮಾಡವ್ರೆ. ಸ್ಕೂಲು, ಅನಾಥಾಶ್ರಮ, ಧ್ಯಾನ ಮಂದಿರ, ಸಮಾಜ ಕೇಂದ್ರ, ಈ ಥರ. ಅದರಲ್ಲಿ ಯಾವುದೇ ಒಂದೇ ಒಂದು ಇದನ್ನು 1 ವರ್ಷದಲ್ಲಿ ನಾವಿಲ್ಲಿ ನಡೆಸಿದ್ದೀವಿ ಅಂತ ತೋರಿಸ್ಲಿ ಸರ್. ಅವರು ಜಯಕುಮಾರ್ ಅವರು ಅವಾಗ ಅಧ್ಯಕ್ಷರಾಗಿದ್ದರು, 2007ರಲ್ಲಿ ಹೋರಾಟ ಮಾಡವ್ರೆ. ಇವರು ಮಂಜೂರಾತಿ ಉದ್ದೇಶಕ್ಕೆ ಬಳಸ್ದೆ ಇವರು ಅನಧಿಕೃತವಾಗಿ ವ್ಯವಸಾಯ ಮಾಡ್ಕೊಂಡು ಇಲ್ಲಿಗೆಲ್ಲ ಉಪಯೋಗಿಸ್ತಾರೆ ಅಂತಂದಾಗ ತಹಸೀಲ್ದಾರ್ ಏನು ಮಾಡ್ತಾರೆ, ಜಯಕುಮಾರ್ ಅಂದ್ಬಿಟ್ಟು ಮಾಜಿ ಅಧ್ಯಕ್ಷರಾಗಿದ್ದರು ಅವಾಗ ನಮ್ಮ ಭೋಗಾದಿ ಗ್ರಾಮಸ್ಥರೇ, ಅವ್ರೇನು ಮಾಡ್ತಾರೆ, ಈ ವಿಚಾರವಾಗಿ ಹೋರಾಟ ಮಾಡೋರು 2007ರಿಂದ ಹೋರಾಟ ಮಾಡಿ ತಹಸೀಲ್ದಾರ್ ಕಾರ್ಯಾಲಯದಿಂದ ಒಂದು ಆದೇಶ ಮಾಡ್ತಾರೆ 14/9/2015ರಲ್ಲಿ. ಅವರೇನು ಮಾಡ್ತಾರೆ, ಸದರಿ ಸಂಸ್ಥೆಯು ಮಂಜೂರಾತಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ನಿಯಮಾನುಸಾರ ಇವರ ಮಂಜೂರಾತಿಯನ್ನು ರದ್ದುಗೊಳಿಸಬೇಕಾಗಿರುತ್ತದೆ
ಅಂತ ಅವರೇ ನೀಟಾಗಿ ಹೇಳಿದ್ದಾರೆ 2015ರಲ್ಲಿ. ತಹಸೀಲ್ದಾರು ಅದನ್ನೆಲ್ಲ ನೋಡಿ ಇದನ್ನು ರದ್ದು ಮಾಡ್ಬೋದು ಅಂದ್ಬಿಟ್ಟು ಅವ್ರು ಜಿಲ್ಲಾಧಿಕಾರಿಗೆ ಬರೆದವ್ರೆ. ಜಿಲ್ಲಾಧಿಕಾರಿಗಳು ರದ್ದು ಮಾಡಿಲ್ಲ ಇದನ್ನು. ಅದ್ರ ವಿರುದ್ಧ ಈಗ ನಾವು ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ, ಅವ್ರನ್ನೂ ಪಾರ್ಟಿ ಮಾಡಿದ್ದೀವಿ ನ್ಯಾಯಾಲಯಕ್ಕೆ. ಟ್ರಸ್ಟ್ ವಿರುದ್ಧನೂ ಟ್ರಸ್ಟ್ನು ಪಾರ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲ ಮಾಡಿದ ಪ್ಯಾರಲ್ಲಾಗೆಲ್ಲ ಹೋರಾಟ ಮಾಡ್ತಿರೋ ಟೈಮಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅನಧಿಕೃತವಾಗಿ. ಈಗ ನಾವು ಇಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಒಳಗಡೆ ಸೇರ್ಕೊಂಡ್ರೆ ಯಾರು ಒಳಗಡೆ ಟ್ರೆಸ್ ಪಾಸ್ ಮಾಡ್ಬೋಕ್ಕಾಗಲ್ಲ. ಇದನ್ನು ನಾವು ನಮ್ಮ ಸುಪರ್ದಿಗೆ ತಗೊಳ್ಬೇಕು, ಆಮೇಲೆ ಏನೋ ಒಂದು ಆಗಲಿ ಅನ್ನೋ ಉದ್ದೇಶಕ್ಕೆ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ, ತಡಿಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಹೊರತು ಶಾಂತಿ ಪ್ರಿಯರಾಗಿರೋದಕ್ಕೆ ಸರ್ ಅವತ್ತಿಂದ ನಾವು ಸುಮಾರು ಒಂದು 10-15 ದಿವಸ ಶಾಂತಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವ್ರು ಹೇಳ್ತಾರೆ ನಾವಿರೋದೇ ಒಂದು 300 ಜನ, ಅವರು ಒಂದು 4,000-5,000 ಜನ ಅಂತ. ಇವ್ರು ಹೇಳ್ತಾರೆ ಯಾಕೆ ಮುಖಂಡ್ರು ಇಲ್ವಾ, ಎಲ್ಲ ಹುಡುಗರು ಬರ್ತಾರೆ ಅಂತ. ನಾವು ಎಲ್ರಿಗೂ ಊರಿಗೆಲ್ಲ ಪ್ರಚಾರ ಮಾಡ್ಕೊಂಡು ಊರು ತುಂಬಿಸ್ಬಿಟ್ರೆ ಅವಾಗ ಅದನ್ನು ಹೇಳ್ತಾರೆ ಅವರೇ, ಎಲ್ಲ ಊರೆಲ್ಲ ಬಂದು ನಮ್ಮಲ್ಲಿ ಜಗಳಕ್ಕೆ ಬಂದಿದ್ರು, ಕೋಮು ಗಲಭೆ ಮಾಡಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ನಾವು ಅದೇ ಉದ್ದೇಶಕ್ಕೆ ಯಾರು ಬೇಡ, ಯಾರೋ ಒಂದು 4-6 ಜನ ಓಡಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಸರ್, ಅದೆಲ್ಲ ಒಂದು ಕಡೆ ಜನ ಅಂದಮೇಲೆ ಎಲ್ಲ ಒಂದೊಂದು ಇದಿರುತ್ತೆ, ನೋಡಬೇಕು. ಇದು ನಾವಂತೂ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅಲ್ಟಿಮೇಟ್ಲಿ ಅಲ್ಲ ಸರ್, 101% ನಾವೇ ಗೆಲ್ಲಬೇಕು. ಯಾಕೆಂದ್ರೆ ನಾವು ಕಾನೂನು ಪ್ರಕಾರವಾಗಿದ್ದೀವಿ. ಅದನ್ನ ಮಂಜೂರಾತಿ ರದ್ದು ಮಾಡ್ಸೋಕೆ ಓಡಾಡ್ತೀವಿ. ನಮ್ಮ ಜಯ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ಸೊ ಇದೇನಿದೆ ಹರಿಗಿರಿ ಸೇವಾ ಪ್ರತಿಷ್ಠಾನ ಅಂದ್ಬಿಟ್ಟು 1985-86ರಲ್ಲಿ ನೋಂದಣಿ ಆಗಿರುತ್ತದೆ. ಇದು ಆ್ಯಕ್ಚುಲಿ ನೋಂದಣಿ ಆಗಿರೋದೇ ಸ್ಕೂಲ್ಗೆ, ಯಾವುದು ಸಾಯಿ ಸರಸ್ವತಿ ವಿದ್ಯಾ ಕೇಂದ್ರ ಆಂಗ್ಲೋ ಮಾಧ್ಯಮ ಸ್ಕೂಲ್ಗೆ ಇದು ಮಂಜೂರಾತಿ ಆಗಿರೋದು. ಯಾವಾಗ 1997-98 ಆಗಿದೆ. ಅದು ಡಾಕ್ಯುಮೆಂಟ್ ಇಲ್ಲಿದೆ ನೋಡಿ. ಹರಿಗಿರಿ ಸೇವಾ ಪ್ರತಿಷ್ಠಾನ, ಬೋಗಾದಿ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಸಾಯಿ ಸರಸ್ವತಿ ವಿದ್ಯಾ ಕೇಂದ್ರ, ಆಂಗ್ಲೋ ಬೋಗದಿ ಗ್ರಾಮ, ಮೈಸೂರು ತಾಲೂಕು. ಈ ಟ್ರಸ್ಟ್ಗೆ ಸ್ಕೂಲೇ ಸೆಕ್ಷನ್ ಆಗೈತೆ. ಸಾಯಿ ಸರಸ್ವತಿ ವಿದ್ಯಾ ಕೇಂದ್ರ ಅಂತ ಸ್ಕೂಲೇ ಕಟ್ಟಲಿ, ಏನೇ ಸ್ಕೂಲ್ಗೆ ಕಟ್ಟಲಿಲ್ಲ. ಅದು ಆಗ ಅಧ್ಯಕ್ಷ ಇದ್ದಿದ್ದು ನಾರಾಯಣ್ ಭಟ್ ಅಂದ್ಬಿಟ್ಟು. ನಾರಾಯಣ್ ಭಟ್ ಅವರು ಈಗ ಜೈಕುಮಾರ್ ಅಂದ್ಬಿಟ್ಟು ಏನಿದ್ದಾರೆ ಮಾಜಿ ಅಧ್ಯಕ್ಷರು, 2007ರಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಸಮಯದಲ್ಲಿ ನಾರಾಯಣ್ ಭಟ್ ಅಧ್ಯಕ್ಷರು ಇರ್ತಾರೆ. ಆವಾಗ ನಾರಾಯಣ್ ಭಟ್ರೆ ಖುದ್ದಾಗಿ ಬರ್ಕೊಡ್ತಾರೆ. ಯಾವಾಗ ದಿನಾಂಕ 97ರಂದು ಡೇಟ್ ಬಂದು 2007 ಬರ್ಕೊಡ್ತಾರೆ ನಾರಾಯಣ್ ಭಟ್ರು. ಏನಂತ ಬರ್ಕೊಡ್ತಾರೆ, ನನ್ನ ಹತ್ರ ಶ್ರೀ ಸಾಯಿ ನಾರಾಯಣ ಸ್ವಾಮೀಜಿ ಅವರು ಅದರ ಅಧ್ಯಕ್ಷರು ಆಗಿದ್ದರಿಂದ ಅದು ಆರ್ಥಿಕ ಶಕ್ತಿ ಇಲ್ಲ, ನನ್ನ ಹತ್ರ ಕಟ್ಟಕ್ಕಾಗಲ್ಲ, ಆರ್ಥಿಕವಾಗಿ ವೈಯಕ್ತಿಕವಾಗಿ ಆರ್ಥಿಕವಾಗಿ ನನ್ನ ಹತ್ರ ಹಣದ ಬಲ ಇಲ್ಲ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟು ರೈಟಿಂಗಲ್ಲಿ ಬರ್ಕೊಟ್ಟಿರ್ತಾರೆ ನೋಡಿ. ಅದು ಆಗಿದ್ರು ಕೂಡ ಇವರು ಸ್ಕೂಲ್ಸ್ ಕಟ್ಟಂತೆ ಬೇರೆ ರೀತಿ ಅವ್ಯವಹಾರಗಳು ಅಂಥದ್ದು ಏನೂ ಇಲ್ಲ. ಅದಕ್ಕೆ ಹೋರಾಟ ಮಾಡ್ತಾ ಇರೋದು. ಕಟ್ಟಲಿ, ಸ್ಕೂಲೇ ಕಟ್ಟಲಿ. ಸ್ಕೂಲ್ ಬಿಟ್ಟು ಬೇರೆ ಏನಕ್ಕೆ ಮಾಡ್ತೀರಾ? ದುರುದ್ದೇಶವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಗಳು, ಚಟುವಟಿಕೆಗಳು, ಹಂಗೆ ಬಾಡಿಗೆ ಕೊಡೋದು, ಸುಮಾರು ಆ ಥರ ಎಲ್ಲ ವ್ಯವಹಾರ ಮಾಡಿದ್ದಾರೆ ಸರ್. ಖಂಡಿತ ಸರ್. ಇದು 21ರಲ್ಲೇನೋ ಅಡ್ಮಿಷನ್ ಆಗಿದೆ ಕೋರ್ಟಲ್ಲಿ ಆಲ್ರೆಡಿ. ಪಬ್ಲಿಕ್ ನೋಟಿಫಿಕೇಷನು ಆಗಿದೆ. ಕಾನೂನು ಹೋರಾಟ ಮಾಡ್ತಾಯಿದ್ದೀವಿ ಸರ್. 100ಕ್ಕೆ 100 ಭಾಗ ಸರ್. ಖಂಡಿತ ಸರ್. ಅದೇನೈತೆ ಅದು ವಿರುದ್ಧವಾಗಿ ಆ ಮಂಜೂರಾತಿ ಆದೇಶನ ರದ್ದುಪಡಿಸಲೇಬೇಕು. ಅಂದ್ರೆ ಕಾನೂನು ಹಂಗಿದೆ ಸರ್, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಅಂದರೆ ಯಾವ ಥರ ಹೇಳೋಕ್ಕಾಗುತ್ತೆ ಸರ್? ಅಷ್ಟೇ ಸರ್. ನಮಗೆ ಆಗಿಂದನೂ ಜೈಕುಮಾರ್ ಅವರು ಅಲ್ಲಿಗೆ ಸಾರ್ವಜನಿಕ ಆಸ್ಪತ್ರೆ ಬೇಕು ಅಂದ್ಬಿಟ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲ ಸರ್, ಯಾವುದೇ ರೀತಿ. ಹೌದು ಸರ್, ಖಂಡಿತ ಸರ್. ಯಾರು ಕೇಳೋಕ್ಕೆ ಬರೋಲ್ಲ ಸರ್ ಮುಂದಕ್ಕೆ, ಯಾರು ಕೇಳೋಕ್ಕೆ ಬರೋಲ್ಲ ಮುಂದಕ್ಕೆ. ಅದೇ ಆ್ಯಕ್ಚುಲಿ ಸರ್, ಎಲ್ಲರೂ ಒಗ್ಗಟ್ಟಿಂದ ಮಾಡಿದ್ರೇ ಇದು ಸಾಧ್ಯ, ಸಕ್ಸಸ್ ಆಗುತ್ತೆ ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.